ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಪಾಂಡೋಜೇರಿಯಲ್ಲಿ ಗಡದೆ ಬಂಧುಗಳ ಮದುವೆದ ವಿಡಿಯೋ ಮಾಡಿ ನೋಡ್ರಿ. ಕಾರ್ಯಕ್ರಮದ ಇವಾಗ ಎಂಗೇಜ್ಮೆಂಟ್ ಮಾಡೋರ್ದಾರಿ, ಬಟ್ಗಿ ಸೀರೆ ಉಡ್ಸೋರ್ದಾರು. ಈ ರೀತಿ ಬಡಜಿ ಅವರು, ಆಮೇಲೆ ನಮ್ಮ ಸಾಂಗ್ಲಿ ಜಿಲ್ಲಾ ಅಧ್ಯಕ್ಷರು ಪಾಂಡೋಜೇರಿ ಅವರು, ಅಣ್ಣ ಸಾಬ್ ಕಾಕ ಅವರು ಈ ರೀತಿ ಮದುಮಗದ ಮತ್ತು ಮದುಮಗಳದ ಗಟ್ಟಿ ಮಾಡೋ ಸೀರೆ ಮತ್ತು ಅರಿಬಿ ಪ್ಯಾಂಟ್ ಶರ್ಟ ಪೂಜೆ ಮಾಡಿ ಕೊಟ್ರು ನೋಡ್ರಿ. ಅಣ್ಣ ಸಾಬ್ ಕಾಕ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಜವಾಬ್ದಾರಿ ತಗೊಂಡು ಎಲ್ಲ ಮುಂದೆ ನಿಂತು ಕೆಲಸ ಮಾಡ್ಲತ್ತಾರ. ಬಡಜಿ ಅವರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇವಾಗ ಇವ್ರ ಅಕ್ಕ ಅವರು ಹೋಗಿನ ಅರ್ಬಿ ಕೊಡ್ತಾರ ಅವ್ರಿಬ್ಬರಿಗೆ. ಮದುಮಗಳು ಬಟ್ಟೆ ಬದಲಾಯಿಸ್ಕೊಂಡು ಬಂದಾರ ನೋಡ್ರಿ. ನೋಡ್ರಿ ಎಂಗೇಜ್ಮೆಂಟದ ಬಟ್ಟೆ ಹಾಕೊಂಡ್ ಬಂದಾರ, ಸೀರೆ ಅದು ಅಂದ್ರೆ ತರಾತುರಿಯಲ್ಲಿ ನಡೆದಿರ್ತಕ್ಕಂಥ ಮದುವೆ ಫ್ರೆಂಡ್ಸ್. ಯಾದಿ ಮ್ಯಾಗಿನ ಶಾದಿನ ಯಾವುದು ಯಾದಿ ಅದು ಬರ್ದಿರ್ಲಿಲ್ಲ. ಇವತ್ತು ಎಲ್ಲ ಎಂಗೇಜ್ಮೆಂಟ್ ಗಟ್ಟಿ ಮಾಡೋ ಕಾರ್ಯಕ್ರಮ ಮಾಡಾರದಾರು. ಅದಾದ್ಮೇಲೆ ಗಟ್ಟಿ ಮಾಡಿದಾಗ ಯಾದಿ ಬರೋದ, ಆಮೇಲೆ ಅಕ್ಕಿ ಕಾಳು ಒಗ್ಯಾರದಾರ್ರಿ. ಇವಾಗ ಬಂದಾರ ನೋಡ್ರಿ ಮದುಮಗಳು ರೆಡಿಯಾಗಿ. ಮದುಮಗಳು ಹೊಸ ಸೀರೆ ಉಟ್ಕೊಂಡಾರಿ, ಗಟ್ಟಿ ಮಾಡೋದು ಆರತಿ ಹಿಡ್ದಾರಿ ಮುಂದೆ ಹೆಣ್ಮಗಳು. ಆಮೇಲೆ ಇಲ್ಲಿ ಎಲ್ಲ ಈಗ ಸ್ಟೇಜ್ ಕಡೆ ಹೋಗಾರ್ದಾರು. ದಂಡಿ ಅದು ನೋಡ್ರಿ ಯಾವ ರೀತಿ ಕಟ್ಟ್ಯಾರ. ಮದುಮಗಳಿಗೆ ಗಟ್ಟಿ ಮಾಡಾಗೂ ಈ ರೀತಿ ದಂಡಿ ಕಟ್ತಾರೆ. ಯಾಕಂದ್ರೆ ಕಂಪಲ್ಸರಿ ಸೇವಂತಿಗೆ ಹೂವಿಂದ್ರೆ, ಆಮೇಲೆ ಮಲ್ಲಿಗೆ ಹೂವಿಂದ್ರೆ ದಂಡಿ ನಮ್ಮ ಕಡೆ ಈ ಕಡೆ ಕಟ್ಟತ್ತಾರೆ. ಆಮೇಲೆ ಮದುಮಗಳ ಅಂದ್ರೆ ಮದುಮಗ ಮತ್ತು ಮದುಮಗಳು ಹೋಗಿ ಅಲ್ಲಿ ಸ್ಟೇಜ್ ಅಂತೇಳಿ ಏನು ಮಾಡಿದ್ರು, ಫಸ್ಟ್ ಕಾಲು ಬೀಳಂದ್ರಿ ಬಡ್ಜಿ ಅವ್ರಿಗೆ. ಆಮೇಲೆ ಕ್ಯಾಮ್ರಾಕ್ಕೆ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡ್ರಿ, ಪೋಸ್ ಕೊಟ್ರ ನೋಡ್ರಿ. ಈ ರೀತಿ ಮುಂದೆ ನಿಂತು ನೋಡ್ರಿ ಯಾವ ರೀತಿ ಮಾಡ್ಲಾಕತ್ತಾರೋ ಬಡ್ಜಿಯವರಾಗಲಿ. ನಮ್ಮ ಜಿಲ್ಲಾ ಅಧ್ಯಕ್ಷರು, ಸಾಂಗ್ಲಿ ಜಿಲ್ಲಾ ಅಧ್ಯಕ್ಷರು ಅಣ್ಣ ಸಾಬ್ ಕಾಕ ಅವರು, ಪಾಂಡೋಜೇರಿ ಅವರು ಅದಾರಿ. ಅವರಾಗಲಿ ಇನ್ನೊಬ್ರು ಕಾಕ ಅವರು, ಆಮೇಲೆ ಯುವ ಕಾರ್ಯಕರ್ತರು ಪಾಂಡೋಜೇರಿ ಅವರು, ಪ್ರತಿಯೊಬ್ಬರೆಲ್ಲ ಮುಂದೆ ನಿಂತು ಓಡಾಡಿ ಮದುವೆ ಕೆಲಸವನ್ನು ತಮ್ಮ ಕೆಲಸದಂಗೆ, ತಮ್ಮ ಮನೆ ಕೆಲಸನ ಅಂಥೇಳಿ ಜವಾಬ್ದಾರಿ ತೊಗೊಂಡು ಪ್ರತಿಯೊಬ್ಬರೆಲ್ಲ ಮುಂದೆ ನಿಂತು ಮಾಡ್ಯಾರ. ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇವಾಗ ಸ್ಟೇಜ್ ಮೇಲೆ ಹೊಂಟ್ರಿ ಅಂದ್ರೆ ಮದುಮಗ ಮತ್ತು ಮದುಮಗಳು ಅಕ್ಕಿ ಕಾಳ ಇನ್ನೂ ಬಿದ್ದಿಲ್ರಿ. ಇದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಗಟ್ಟಿ ಮಾಡೋದು ಕಾರ್ಯಕ್ರಮದ ಆಗಾನ. ಆಮೇಲೆ ಅಷ್ಟೊತ್ತಿಗೆ ಪವನ್ಯಾರು ಬರ್ತಾರೆ. ನಾವು ಮುಂದೆ ಸ್ವಲ್ಪ ಜನ ಬಂದಿದ್ದೀವ್ರಿ, ನಾ 7 ಕ್ರೂಸರ್ ಹಿಂದದವು. ಇವಾಗ ಎಲ್ಲರೂ ಸ್ಟೇಜ್ ಮೇಲೆ ಏರಿದ ಬಳಿಕ ಕೆಳಗಡೆ ಕೂತ್ರು ನೋಡ್ರಿ. ಅಂದ್ರೆ ಕುರ್ಚಿ ಮೇಲೆ ಕೂತ್ ಬಳಿಕ ಇನ್ನೇನು ಮಾಡ್ತಾರೆ ಇವರಿಗೆ ಎಲ್ಲ ಯಾವ್ಯಾವ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಹಿಂಗೆ ಅಂದ್ರೆ ಗಟ್ಟಿ ಮಾಡ್ಲಿಕ್ಕೆ ಅವರು ನಮ್ಮ ಬಡ್ಜಿ ಅವ್ರು ಹೇಳ್ತಾರೆ. ಇವಾಗ ಕುಂಕುಮದ ಬಟ್ಲ ತೊಗೊಂಡ್ರಿ. ಕುಂಕುಮ ಬಟ್ಲ ತೊಗೊಂಡು ಏನು ಮಾಡ್ತಾರೆ, ಫಸ್ಟ್ ಮದುಮಗನಿಗೆ ನಾಮ ಕೊರಿತಾರೆ. ಹನಿಗೆ ಉದ್ದಕ್ಕಂಗಿ ನೋಡ್ರಿ ಯಾವ ರೀತಿ ಹಚ್ಚಿದ್ರು. ನಮ್ಮ ಕಡೆ ನಾಮ ಕೈಲಿನ ಕೊರಿತಾರೆ, ಚಂದ ಕೊರಿತಾರೆ ಸಣ್ಣಂಗಿ ನೋಡ್ರಿ ಯಾವ ರೀತಿ. ಆಮೇಲೆ ಈ ಕಡೆ ಇವ್ರು ಏನು ಅದಾರಲ್ರಿ ಎಲ್ಲ ಮದುಮಗನ ಮನೆಯವ್ರು ಅದಾರಿ. ಯೆಲ್ಲೋ ಕಲರ್ ಸೀರೆ ಏನು ಉಟ್ಕೊಂಡಾರಲ್ರಿ, ಹಳದಿ ಕಲರ್, ಅವರೆಲ್ಲ ಮದುಮಗನ ಅಕ್ಕ ತಂಗಿರಿ ವೈನಿಗಳು ಅದಾರು. ಮದುಮಗಳಿಗೆ ಹನಿಗೆ ಅರಿಶಿನ ಕುಂಕುಮ ಹಚ್ಚಿದ್ರು ನೋಡ್ರಿ. ಇಬ್ಬರು ಮುತ್ತೈದೆಯರು ಕೂಡಿ ಇದನ್ನ ಕಾರ್ಯಕ್ರಮ ಮಾಡ್ಲಾಕತ್ತಾರೆ. ಇಬ್ಬರು ಮಾಡಿರ್ತಾರೆ, 5 ಮಂದಿ ಕೂಡಿ ಮಾಡ್ತಿರ್ತಾರೆ. ಇವಾಗ ಇವ್ರು ಇಬ್ಬರು ಅದಾರಿ. ಇಬ್ಬರಿಗೆ ಮದುಮಗನಿಗೆ ಹಚ್ಚಿದ್ರು, ಮದುಮಗಳಿಗೆ ಹಚ್ಚಿದ್ರಿ. ಇಬ್ಬರು ಅಂದ್ರೆ ಮುತ್ತೈದೆರಿ. ಇದಾದ ಬಳಿಕ ಈಗ ಏನು ಮಾಡ್ತಾರೆ ಫ್ರೆಂಡ್ಸ್, ಮುಂದೆ ಉಡಿ ಅದು ತುಂಬಾರದಾರು. ಇಲ್ಲಿ ನಮ್ಮ ಮಹಾರಾಷ್ಟ್ರದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ, ನಾವು ಹೆಂಗೆ ಕರ್ನಾಟಕದೊಳಗೆ ಎಲೆ ಅಡಿಕೆ ಖಾರಕ್ಕೆ ಕೊಬ್ಬರಿ ಉಡಿ ತುಂಬ್ತೀವಲ್ರಿ, ಹಂಗೆ ಇವ್ರು ಕಂಪಲ್ಸರಿ ಇಲ್ಲಿ ಏನು ಮಾಡ್ತಾರೆ, ತೆಂಗಿನಕಾಯಿ ಫಲ ಹಾಕಿ ಉಡಿ ತುಂಬ್ತಾರೆ. ತೆಂಗಿನಕಾಯಿ ಮೇಲೆ ಎಲೆ ಅಡಿಕೆ ಅದು ಹಚ್ಚಿರ್ತಾರೆ ಖಾರಕ್ಕೆ ಕೊಬ್ಬರಿ. ತೆಂಗಿನಕಾಯಿ ಇಲ್ಲದೆ ಯಾವುದೋ ಒಂದು ಕೆಲಸ ಮಾಡಂಗಿಲ್ಲ. ಒಂದು ಮಹಾರಾಷ್ಟ್ರದೊಳಗೆ ವಿಶೇಷತೆ ರೀ ಫ್ರೆಂಡ್ಸ್ ಇದು. ಅಂದ್ರೆ ಪ್ರತಿಯೊಂದು ನೀವು ಸಾದಾ ಅವ್ರ ಮನೆಗೆ ಬಂದಿರಿ, ನೀವು ಸುಮ್ಮನೆ ಯಾವಾಗಾದ್ರೂ ಬಂದರೂ ಕೂಡ ಅವ್ರು ಏನು ಮಾಡ್ತಾರೆ, ತೆಂಗಿನಕಾಯಿ ಹಾಕಿ ಬ್ಲೌಸ್ ಪೀಸ ತೆಂಗಿನಕಾಯಿ ಹಾಕಿ ಉಡಿ ತುಂಬ್ತಾರೆ. ಇವಾಗ ಎಲ್ಲ ಉಡಿ ತುಂಬಿದ್ರು, ಕೊಬ್ಬರಿ ಗುಂಡ ಆಮೇಲೆ ಜಂಪರ್ ಪೀಸ್ನಾಗ ಹಾಕಿ ಅದು ತೆಂಗಿನಕಾಯಿ ಅದು ಗಚ್ಚಿ ಹಿಂಗೆ ಕಟ್ಟಿ ಉಡಿದಾಗ ಹಾಕಿ ಉಡಿ ತುಂಬಿದ್ರು ಮದುಮಗಳಿಗೆ ರೀ. ಅಂದ್ರೆ ಎಂಗೇಜ್ಮೆಂಟ್ ಕಾರ್ಯಕ್ರಮ. ಇವಾಗ ಮದುಮಗನ ಕಡೆದಾರು ಒಬ್ರು ಕಾಕ ಬಂದಾರಿ, ಮದುಮಗಳ ಕಡೆದಾರು ಒಬ್ರು ಕಾಕ ಬಂದಾರಿ, ತವ್ರ ಮನೆ ಕಡೆದವರು ಇಬ್ಬರು ಹಾರ ಹಾಕಿದ್ರಿ. ಅಂದ್ರೆ ಮದುಮಗನಿಗೆ ಮದುಮಗಳಿಗೆ ಉಚ್ಚು ಕೊಟ್ರಿ ಕೈಯಾಗ. ಇವರು ಹಾರ ಹಾಕ್ಲಕ್ಕೇನು ಬಂದಾರಲ್ರಿ ಇಬ್ಬರು ಕಾಕ, ಅವರಿಗೆ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮುಂದೆ ನಿಂತ ಜವಾಬ್ದಾರಿ ತೊಗೊಂಡು ತಮ್ಮ ಮನೆ ಮಗಳ, ತಮ್ಮ ಮನೆ ಮಗ ಅನ್ನಂಗ ಎಲ್ಲ ಮುಂದೆ ನಿಂತ ಜವಾಬ್ದಾರಿ ತೊಗೊಂಡು ಅವರು ಕೂಡ ಏನು ಮಾಡಿದ್ರಿ, ಎಲ್ಲ ಅಂದ್ರೆ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಇವಾಗ ಸಕ್ರೆ ಕೊಟ್ರಿ ಅಣ್ಣ ಸಾಬ್ ಕಾಕ, ಸಾಂಗ್ಲಿ ಜಿಲ್ಲಾ ಅಧ್ಯಕ್ಷರದಾರೆ ಇವರು ಪಾಂಡೋಜೇರಿ ಅವರು. ಅಂದ್ರೆ ಈಗ ಏನು ಮಾಡಿದ್ರಿ, ಹುಡುಗ ಹುಡುಗಿಗೆ ತಿನ್ನಿಸಿದ್ರಿ, ಹುಡುಗಿ ಹುಡುಗಿಗೆ ತಿನ್ನಿಸಿದ್ರಿ, ಒಬ್ರಿಗೊಬ್ರು ತಿನ್ನಿಸೋದೈತಿ. ಅದಕ್ಕೆ ಕೈಯಾಗ ಸಕ್ರೆ ಕೊಟ್ರಿ ನೋಡ್ರಿ. ಇಲ್ಲಿ ಮುಂದೆ ಒಂದು ಏನು ಮಜಾ ಆಯ್ತಪ್ಪ ಅಂದ್ರೆ, ಸುಮ್ಮನೆ ತಮಾಷೆಗೆ ಹೇಳಕತ್ತೀನಿ ರೀ. ಅಂದ್ರೆ ಯಾರು ನೀವು ಮತ್ತೆ ಸೀರಿಯಸ್ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ತುಂಟು ಹುಡುಗಿ ನೋಡ್ರಿ, ನಮ್ಮ ಅಣ್ಣಗೆ ಹಾಕಾನ ನಮ್ಮ ಗೆಳತ್ರಿ, ನಮ್ಮ ಅವ್ರ ಮದುಮಗ ಸುಮ್ಮ ತಿಂದ್ಬಿಟ್ರಿ. ಎಷ್ಟು ಹಾಕಿದ್ರಲ್ಲಿ ಅಷ್ಟನ್ನು ತಿಂದ್ರಿ ಅವರು. ಈಗ ನೋಡ್ರಿ ಹುಡುಗಿ ಎಷ್ಟು ತಂಟೆ ತೆಗಿತಾಳು. ಸಕ್ರೆ ನಮ್ಮ ಅಣ್ಣಗೆ ಬ್ಯಾಡ ಅನ್ನಕತ್ತಾಳ್ರಿ. 2 ಸಲ ಪಾಪ ಅವ್ರ ಸಕ್ರೆ ತೆಗೆದು ಒಂದು ಸ್ವಲ್ಪ ತೊಗೊಂಡ್ರು ಮತ್ತು ತೆಗಿನ ಅನ್ನಕತ್ತಾರಿ. ಆದರೂ ಅವ್ರ ಅಣ್ಣ ಎಷ್ಟು ತಿಳುವಳಿಕೆ ಇದ್ದವ್ರು ಅದಾರ ನೋಡ್ರಿ. ನೀ ತಿಲ್ಲಿಕರ ಬಿಡು ಸಕ್ರೆ, ಸುಮ್ಮ ಕ್ಯಾಮ್ರಾಕನ
ಬಾಯಿಗೆ ಹಿಡಿದಿರ್ತಾನೆ, ಪೋಸ್ ಅಷ್ಟೇ ಕೊಡು, ತಿನ್ಲಿಕ್ಕರ ಬ್ಯಾಡ ಅಂದ್ರೆ ಬಿಡು ಅಂತ ತಿಳಿಸಿ ಹೇಳಿದರು. ಆಮೇಲೆ ಪೋಸ್ ಅಷ್ಟೇ ಕೊಟ್ರಿ. ಆಮೇಲೆ ಸ್ವಲ್ಪರೇ ತಿನ್ಬೇಕಂಥೇಳಿ ಹಿರಿಯರು ಹೇಳಿದ್ರಿ. ಅವಾಗ ಮತ್ತು ಬ್ಯಾಡವು ನಾನು ಕೈಯಾಗ ಕೊಡು ನಾನು ತಿಂತಾನೆ ಅಂತ ಹೇಳಿದಳ್ರಿ. ಆಕೆಗೆ ನಾಚಿಕೆ ಸ್ವಭಾವ ರೀ ಅಷ್ಟೇ ರೀ ಫ್ರೆಂಡ್ಸ. ನೋಡ್ರಿ ಈ ರೀತಿ ಸಕ್ರೆ ತಿಂದರು ಖುಷಿಯಿಂದ ಇಬ್ಬರು ಹಾರ ಬದಲಾಯಿಸ್ಕೊಂಡ್ರು. ಇವಾಗ ಕೆಳಗಡೆ ನಮಸ್ಕಾರ ಮಾಡ್ಲಕತ್ತಾರು. ನೋಡ್ರಿ ಮನೆ ಮೇಲದು ಎಲ್ಲ ಚರಿಗೆ ತುಂಬಿಟ್ಟಾರು, ಉಡಕ್ಕಿ ಸಾಮಾನು ಹಚ್ಚಾರಿ ಬಡಜಿ ಅವರು. ಅನ್ನ ಸಾಬ್ ಕಾಕ ಅವ್ರು ನೋಡ್ರಿ ಎಷ್ಟು ಖುಷಿಯಿಂದ ತಮ್ಮ ಮನೆ ಕೆಲಸದಂಗೆ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ಲತ್ತಾರು. ಬಡಜಿಯವರಾಗಲಿ ಇನ್ನೊಬ್ರು ಕಾಕ ಅವರು. ಆಮೇಲೆ ಸಕ್ರೆ ತಿಂದ್ರಿ ಅನ್ನ ಸಾಬ್ ಕಾಕ ಅವ್ರದು. ತಿಂದ ಮೇಲೆ ಎಲ್ಲರೂ ಕೆಳಗಡೆ ಇಳಿದು ಬಂದ್ರಿ. ಈಗ ರೀ ಅಂದ್ರೆ ನಮ್ಮ ಗದ್ಯಾದವರು ಹುಡುಗಿ ಮನೆಯವ್ರು, ತವ್ರ ಮನೆಯವ್ರ ಕಡೆ ಕಾಕ ಅವರು, ಆಮೇಲೆ ಹುಡುಗನ ಮನೆಯವರು, ಪಾಂಡೋಜಿರಿ ಅವ್ರ ಕಾಕ ಅವರು ಎಲ್ಲರೂ ಬಂದ್ರಿ. ಆಮೇಲೆ ನಮಗೆ ಅಂದ್ರೆ ಈಗೇನು ಮಾಡ್ಲಕತ್ರಿ ಎಂಗೇಜ್ಮೆಂಟ್ ಮುಗೀತ್ರಿ. ಇವೆಲ್ಲ ಬಟ್ಟೆ ಬದಲಾಯಿಸ್ಕೊಂಡು ಈಗ ಅವರು ಅಲ್ಲಿ ಹೋಗಾರದಾರಿ ಒಳಗಡೆ ಬಟ್ಟೆ ಬದಲಾಯಿಸ್ಕೊಂಡು ಬರ್ಲಾಕ. ಬಟ್ಟೆ ಬದಲಾಯಿಸ್ಕೊಂಡು ಬರೋದು ಬೇಡ, ಲೇಟ್ ಆಕತಿ, ಅದ್ರನ್ನ ಹಂಗೆ ಉಟ್ಕೊಂಡು ನಡೀರಿ ಅಂದ್ರೆ ಪವನ್ಯಾರು ಬಂದಾರಿ. ಅಲ್ಲಿ 7 ಕ್ರೂಸರ್ ತೊಗೊಂಡು ಬಂದು ಹನುಮಾನ ಮಂದಿರದೊಳಗೆ ಇಳ್ಕೊಂಡಾರಿ. ಅವ್ರನ್ನೇನು ಊದಿಸ್ಕೋತ ಬಾರಿಸ್ಕೋತ ಬ್ಯಾಂಡ್ ತೊಗೊಂಡು ಕರ್ಕೊಂಡು ಬರೋದೈತ್ರಿ. ಎದುರುಗಳು ಅವ್ರದಾರು ಯಾವ ರೀತಿ ಎದುರುಗೋತಾರೋ ಅನ್ನೋದು ನಾ ಮುಂದೆ ತೋರಿಸ್ತಾನೆ. ನೋಡ್ರಿ ಎಲ್ಲರೂ ನಮ್ಮ ಪಾಂಡೋಜೇರಿ ಊರನವರು, ಯುವ ಕಾರ್ಯಕರ್ತರಾಗಲಿ, ಕಾಕಾರಾಗಲಿ, ಅಣ್ಣಾರಾಗಲಿ ಮದುವೆ ಒಳಗೆ ಬಂದು ಎಷ್ಟು ಎಲ್ಲರೂ ಖುಷಿಯಿಂದ ಕೂತಾರ ನೋಡ್ರಿ. ಪ್ರತಿಯೊಬ್ಬರಿಗೆ ಎಷ್ಟು ಜವಾಬ್ದಾರಿ ಐತಿ. ಎಲ್ಲರೂ ಕ್ಯಾಮ್ರಾಕ ಒಂದು ಹಾಯ್ ಹೇಳಿದ್ರಿ, ಸ್ನೇಹ ಪ್ರೀತಿ ತೋರಿಸಿದ್ರು. ಗದ್ಯಾದವ್ರ ಕಾಕೋರು ಮುಂದೆ ಬಂದಾರ ನೋಡ್ರಿ, ಮಾತಾಡಿಸಿದ್ರು ಚೆನ್ನವ ಕಾಕೋರು. ಆಮೇಲೆ ಬ್ಯಾಂಡ್ ಬಾರ್ಸಾರು ನಿಂತಾರೆ ಈ ಕಡೆ. ಆಮೇಲೆ ಈ ಕಡೆ ನೋಡ್ರಿ ಇವ್ರ ಮಾಮ ಅವರು ಪ್ರತಿಯೊಬ್ಬರೆಲ್ಲ ನೋಡ್ರಿ ಎಷ್ಟು ಚಂದ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ಲತ್ತಾರ. ನಮ್ಮ ಸ್ನೇಹಲ್ ನೋಡ್ರಿ ಉಪ್ಪಿಟ್ಟು ತಿನ್ಲಾಕ ಕೂತಾಡ್ರಿ. ಎಲ್ಲರಿಗಿಂತ ಮುಂಚೆನೇ ಆಕಿ ಬಂದ್ರು ಪ್ಲೇನ್ ಹಸುವಾಗ್ಯಾವಂದ್ರು, ಅದಕ್ಕೆ ಆಕಿಗೆ ಉಪ್ಪಿಟ್ಟು ಹಾಕಿ ಕೊಟ್ಟಾರಿ. ಈ ಕಡೆ ನೋಡ್ರಿ ಪ್ರತಿಯೊಬ್ಬರೆಲ್ಲ ಇಲ್ಲಿ ಕಾಕ ಅವರು ತೆಂಗಿನಕಾಯ್ದು ಹೊಡ್ಲಾಕತ್ತಾರ. ಹಸಿ ತೆಂಗಿನಕಾಯಿ ರೀ, ಕೊಬ್ಬರಿ ಇದನ್ನು ಅಂದ್ರೆ ಸಾರದು ಮಾಡ್ಲಾಕ ಈ ರೀತಿ ರೆಡಿ ಮಾಡ್ಕೊಳಕತ್ತಾರ. ಇವಾಗ ಜಗಲಿ ಮುಂದೆ ಬಂದ ಈ ರೀತಿ ಏನು ಮಾಡಿದ್ರಿ, ಮದುಮಗಳು ಎಂಗೇಜ್ಮೆಂಟ್ ಮಾಡ್ಕೊಂಬರ್ನ ಫೋಟೋ ತಕ್ಕೊಂಡ್ರು. ಇವಾಗ ಇಲ್ಲಿ ಏನು ಮಾಡ್ಲಾಕತ್ತರು, ಈಗ ಕರ್ಕೊಂಬರ್ಲಾಕ ಹೊಂಟ್ರ ನೋಡ್ರಿ. ಅಂದ್ರೆ ಪೌಂಡ್ಯಾನ ಕರ್ಕೊಂಬರ್ಲಾಕ ಹೋಗೋದೈತ್ರಿ. ಯಾವ ರೀತಿ ಅವರು ಬ್ಯಾಂಡ್ ಬಾರಿಸ್ಕೊತ ಆಮೇಲೆ ಏನೇನು ಮುಂದೆ ಅಲ್ಲಿ ಮಾಡಿದ್ರು ಇನ್ನೆಲ್ಲ ನಾ ಮುಂದೆ ಮಾತಾಡಂಗಿಲ್ಲ. ಅಂದ್ರೆ ಬ್ಯಾಂಡ್ ಬಾರಿಸ್ತಾರೋ ಅದೇ ರೀತಿನ ಅವರು ಹಿಂದ್ಗಡೆ ಎಲ್ಲರೂ ಹೋಗೋರದಾರಿ. ಅಂದ್ರೆ ಆರತಿ ತೊಗೊಂಡು ಹೆಣ್ಮಗಳು ಮುಂದಾಗ್ಯಾರಿ, ದಂಡಿ ಕಟ್ಕೊಂಡು ಹಿಂದ್ಗಡೆ ಎಲ್ಲ ಪೌನ್ಯಾರಿಗೆ ಈ ಉಡಿ ತೊಗೊಂಬ್ಲಾಕ ಎದುರುಗೊಳಕ್ಕೆ ಸಕ್ರೆ ತೆಂಗಿನಕಾಯಿ ಅದು ಎಲೆ ಅಡಿಕೆ ತೊಗೊಂಡಾರು. ಇವಾಗ ಹನುಮಾನ ಮಂದಿರಕ್ಕೆ ನೀರು ತೊಗೊಂಡಾರಿ 2 ಕೊಡ. ಅಂದ್ರೆ ಪೌನ್ಯಾರಿಗೆ ನೀರು ಕೊಡ್ಲಾಕ ಎದುರುಗೊಳಕ್ಕೆ. ಇದ್ರದ ಮುಂದೆ ಇನ್ನು ಬ್ಯಾಂಡ ಬಾರಿಸ್ತಾರಿ. ಅವ್ರ ಹಿಂದೆ ಯಾವ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ಕೇಳ್ಕೊಂಡು ಬರ್ರಿ. ನಾ ಇನ್ನು ಮುಂದೆ ಮಾತಾಡಂಗಿಲ್ಲ, ಯಾವ ರೀತಿ ಅಂತೇಳಿ ಕೇಳ್ಕೊಂಡು ಬರ್ರಿ. ಆಮೇಲೆ ಭೇಟಿ ಹಾಕೋಣ. ಯಾವ್ದವ್ರ ಗುಡಿಗ್ರೀಗ ಇಲ್ಲೇ ಸಮೀಪ ಐತೇನ್ರಿ? ನಿಮ್ದು ಯಾವ್ದು ಚಾನಲ್? ನಾ ರೈತನ ಮಗಳು ಯೂಟ್ಯೂಬ್ ಚಾನಲ್. ನಾ ರೈತನ ಮಗಳು ಸರ್ಚ್ ಮಾಡಿ ನೋಡ್ತೀನಿ. ನೋಡಿ ಎಲ್ಲರೂ ಹೋಗೈತಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಒನಿಟ. बोलिया तेरी देसा यार आले तरुण
ಗದ್ಯಾದರು ಪೌಣ್ಯರು ಮಾರುತಿ ಮಂದಿರ ಅಂದ್ರೆ ಹನುಮಾನ್ ಮಂದಿರದೊಳಗೆ ಇಳ್ಕೊಂಡಾರಿ. ಅವ್ರನ್ನ ಬ್ಯಾಂಡ್ ಬಾರಿಸ್ಕೊತ ಕರ್ಕೊಂಡು ಬರ್ಲಾತ್ತಾರ. ಅವ್ರ ಹಿಂದೆ ಬ್ಯಾಂಡ್ದವರು ನಮ್ಮ ಮುಂದೆ ಬನ್ನಿ ಜಲ್ದಿನ ಬಂದು ಈ ರೀತಿ ಎಲ್ಲರದು ಒಂದು ಫೋಟೋ ಶೂಟ್ ಮಾಡ್ಕೊಂಡ್ರಿ. ಅಂದ್ರೆ ಇವ್ರು ಎಲ್ಲರೂ ಮದುಮಗನ ಮನೆಯವ್ರದಾರ ನೋಡ್ರಿ. ಮಾಮ ಮಾಮಿ ಆಮೇಲೆ ವೈನಿಗಳು, ಅಕ್ಕ ತಂಗಿ, ಆಮೇಲೆ ತಮ್ಮಗಳು ಪ್ರತಿಯೊಬ್ರು ಎಲ್ಲ ಅದಾರ ನೋಡ್ರಿ. ಆಮೇಲೆ ಇಲ್ಲಿ ಮದುಮಗಳು ಕೂಡ ನಿಂತಾರಿ. ಎಂಗೇಜ್ಮೆಂಟ್ ಬಟ್ಟೆ ಅದು ಹಾಕೊಂಡು ಗದ್ಯಾದರು ಮುಂದೆ ಬಂದಾರಿ. ಒಬ್ರು ಅಂದ್ರೆ ನಮ್ಮ ಗೆಳತಿ ಅವ್ರು ಅದಾರಿ, ಅವರು ಕೂಡ ಚಂದ್ರಿಕಾ ಅಂತ ಹೇಳ್ರಿ. ನೋಡ್ರಿ ನೀರಿನ ಕೂಡ ಅದು ತೊಗೊಂಡು ನಿಂತಾರು. ಇನ್ನು ಸ್ವಾಗತ ಮಾಡ್ಕೊಳ್ಳೋದಾರಿ. ಅವ್ರು ಬರೋಣ ಪಟಾಕ್ಷಿ ಹಚ್ಚಲತ್ತಾರ ನೋಡ್ರಿ ಖುಷಿಯಿಂದ. ಅಣ್ಣ ವೈನಿ ಲಗ್ನದೊಳಗೆ ತಮ್ಮ ನೋಡ್ರಿ ಯಾವ ರೀತಿ ಓಡಾಡಕತ್ತಾರು ಪ್ರತಿಯೊಬ್ಬರೆಲ್ಲ ಯುವ ಕಾರ್ಯಕರ್ತರು. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಮುಂದೆ ನಿಂತೀವ್ರಿ ನಾವಲ್ಲಿ. ಅದು ಎದುರುಗಡೆ ಕಾಣೋದು ಹನುಮಾನ್ ಮಂದಿರದೇ. ಅಲ್ಲಿ ಪೌಣ್ಯರು ಇಳ್ಕೊಂಡಿದ್ರು ಅಂದ್ರೆ ಮಾರುತಿ ಮಂದಿರದೊಳಗೆ. ಅಲ್ಲಿದಿಂದ ಇಲ್ಲಿ ದೊಡ್ಡ ಬೇವಿನ ಮರ ಐತ್ರಿ ನೋಡ್ರಿ ಲಕ್ಷ್ಮೀ ದೇವಸ್ಥಾನದ ಮುಂದೆ. ಕಟ್ಟಿ ಐತಿ ನೋಡ್ರಿ ಯಾವ ರೀತಿ ಇಲ್ಲಿದ ಎಲ್ಲ ಅಂದ್ರೆ ಯಾವ ರೀತಿ ಸಂಸ್ಕೃತಿ ಐತಿ ನೋಡ್ರಿ. ಪಾಂಡೋಜಿರಿ ಒಳಗರೆ ಹಿಂದಿನ ಕಾಲದೊಳಗೆ ಇದೇ ರೀತಿ ಗುಡಿ ಮುಂದದು ದೊಡ್ಡ ಗಿಡಗಳು ಇರ್ತಿದ್ರು, ಬೇವಿನ ಗಿಡ ಅದೇ ರೀತಿ ಐತ್ರಿ ಇಲ್ಲಿ ಬೇವಿನ ಗಿಡ. ಆವಾಗ ಪಂಚಾಯಿತಿಗಳು ಇಲ್ಲೇ ನಡೀತಿದ್ರು ಎಲ್ಲ. ಮಾವು ನೋಡ್ರಿ ಇವ್ರು ಮದುಮಗನ ಸ್ವಾದರ ಮಾವ ಹಳ್ಯಾಗಳನ್ನ ಇಬ್ಬರನ್ನು ಹೆಗಲ ಮೇಲೆ ಕೈ ಇಟ್ಟು ಅದಲ್ದನ ಇಲ್ಲಿ ಎಲ್ಲರೂ ವೈನಿಗಳು ಅಕ್ಕ ತಂಗಿ ಅದಾರ ನೋಡ್ರಿ. ಪ್ರತಿಯೊಬ್ಬರನ್ನೆಲ್ಲ ಎಷ್ಟು ಚಂದ ಖುಷಿಯಿಂದ ಮಾವ ಹಳ್ಯಾನದ ಲಗ್ನ ಮಾಡ್ಲಾಕತ್ತಾರ ನೋಡ್ರಿ. ಮಾವು ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಈಗಿನ ಕಾಲದೊಳಗೆ ಸ್ವಾದರ ಮಾವಿಗೆ ಇಷ್ಟು ವಯಸ್ಸಾಗೈತಿ ಆದ್ರೂ ಅವರು ಎಷ್ಟು ಜವಾಬ್ದಾರಿ ತೊಗೊಂಡು ಓಡಾಡಿ ಕೆಲಸ ಮಾಡ್ಲತ್ತಾರ. ಒಂದು ಸ್ವಲ್ಪ ದನೂ ಇಲ್ಲ ಏನಿಲ್ಲ, ಇಷ್ಟು ಖುಷಿಯಾಗಿದಾರ್ರಿ ಸ್ವಾದರ ಮಾವರಿ. ಅಂದ್ರೆ ತಂದೆ ನಂತರ ಅಂದ್ರೆ ಹಳ್ಯಾಗಳಿಗೆ ಯಾರು ಪ್ರೀತಿ ಕೊಡ್ತಾರಪ್ಪ ಅಂದ್ರೆ ಅಕ್ಕ ತಂಗಿ ಮಕ್ಕಳಿಗೆ ಸ್ವಾದರ ಮಾವನ ಪ್ರೀತಿ ದೊಡ್ಡದಿರ್ತೈತಿ ರೀ. ನೋಡ್ರಿ ನೀವು ಎಷ್ಟೋ ವಯಸ್ಸಾಗಲ್ರಿ ಸ್ವಾದರ ಮಾವಗಳ ಪ್ರೀತಿ ಅಂದೂ ಕಡಿಮೆ ಆಗಂಗಿಲ್ಲ. ಈ ರೀತಿ ಎಲ್ಲರೂ ಒಂದು ಏನು ಮಾಡಿದ್ರು ಫೋಟೋ ತಗೊಂಡ್ರು ನೋಡ್ರಿ. ಇವರೆಲ್ಲ ಹಿರಿಯರು ಅದಾರಿ ಅಂದ್ರೆ ಅಣ್ಣಗಳು ಹಿರಿಯರು, ಅಣ್ಣ ಸಾಬ್ ಕಾಕಾರಿ ಪ್ರತಿಯೊಬ್ಬರೆಲ್ಲ ಅದಾರಿ. ಆಮೇಲೆ ಜಿಲ್ಲಾ ಅಧ್ಯಕ್ಷರು ಅದಾರ ಅವ್ರು ಸಾಂಗ್ಲಿ ಅವರು. ಅದಲ್ದನ ಗಡ್ದೆ ಅವರು ಅಂದ್ರೆ ಮದುಮಗನ ದೊಡ್ಡ ಅಣ್ಣ ಕೂಡ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರದಾರಿ. ಅವ್ರಿಗೆ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ತಮ್ಮವ್ರದ್ದು ಅಣ್ಣನ ಜವಾಬ್ದಾರಿ ಎಷ್ಟು ಚಂದ ನಿರ್ವಹಿಸ್ಲಾಕತ್ತಾರೆ ನೋಡ್ರಿ. ಅವ್ರು ಯಜಮಾನ ಪಿಕ್ಚರ್ದೊಳಗೆ ವಿಷ್ಣುವರ್ಧನ ಯಾವ ರೀತಿ ತಮ್ಮಗಳದ ಎಲ್ಲ ಜವಾಬ್ದಾರಿ ತೊಗೊಂಡಿದ್ರಲ್ಲಿ ಅದೇ ರೀತಿ ನಮ್ಮ ಗಡದಿದ ಮನೆಯೊಳಗ್ರಿ ಇವರು ಅಣ್ಣ ಅವರು ಭಾಳ ಚಂದ ಜವಾಬ್ದಾರಿ ತೊಗೊಂಡಾರು. ಈಗ ಬ್ಯಾಂಡ್ ಬಾರಿಸ್ಕೊತ ಬಂದ್ರಿ ಇಲ್ಲಿ ನೋಡ್ರಿ ನೋಡ್ಲಕತ್ತೀರಿ. ಬ್ಯಾಂಡ್ದವ್ರು ಮುಂದೆ ಬಂದರು. ಹಿಂದ್ಗಡೆ ಗದ್ಯಾಳದವ್ರು ಎಲ್ಲರೂ ನಮ್ಮ ಅಕ್ಕನ ಬಳಗದವರು ಅಣ್ಣನ ಬಳಗದವ್ರು ನೋಡ್ರಿ ಪೌಣ್ಯಾರದವರು ಬಂದ್ರೆ ನೋಡ್ರಿ ಯಾವ ರೀತಿ ಬಂದ ಬಳಕ ಇನ್ನು ಏನು ಮಾಡ್ತಾರೆ ಬ್ಯಾಂಡ್ದವರು ಸೈಡ್ಗೆ ಸರಿಸ್ತಾರು. ಇಲ್ಲಿ ಕಂಬಳಿ ಹಸ್ಯಾರಿ, ಕರಿ ಕಂಬಳಿ ಐತ್ರಿ ಹೊಸದ ನೋಡ್ರಿ ಯಾವ ರೀತಿ ಹಸಿದ್ರು. ಇದನ್ನ ಪೂರ್ವ ಕಡೆ ಮರ್ಯಾಗಿ ಹಸೋದಿರ್ತೈತ್ರಿ. ಆಮೇಲೆ ತೆಂಗಿನಕಾಯಿ ಸಕ್ರೆ ಕುಂಕುಮ ಎಲೆ ಅಡಿಕೆ ತೊಗೊಂಡಾರ ನೋಡ್ರಿ ಎದುರುಗೊಳ್ಳಾಕ ನೋಡ್ಲಕತ್ತೀರಿ ನೀವು ಯಾವ ರೀತಿ ಅಂತೇಳಿ. ಇಲ್ಲಿ ಮದುಮಗ ಮತ್ತು ಮದುಮಗಳಿಗೆ ಶ್ರೀಮಂತ ಅಯ್ಯರ್ ಅಂತೇಳಿ ಅದನ್ನು ಕೂಡ ಮಾಡವ್ರದಾರಿ. ಇಲ್ಲಿ ಕಂಬಳಿ ಹಸಿದ್ರು ಇವರು ನೋಡ್ರಿ ಅಣ್ಣ ಸಾಬ್ ಕಾಕ ಅವ್ರಿ ಅಂದ್ರೆ ಪಾಂಡೋಜೇರಿ ಅವ್ರು ಅದಾರ. ಇವರು ಎಲ್ಲ ಕೆಲಸ ನೋಡ್ರಿ ಜವಾಬ್ದಾರಿ ತೊಗೊಂಡು ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ತಾರೆ. 2 ತುಂಬಿದ ಕೊಡ ತೊಗೊಂಡು ಬಂದರು. ಒಂದು ತಾಂಬರ್ ಕೊಡ ಐತಿ, ಒಂದು ಪ್ಲಾಸ್ಟಿಕ್ ಕೊಡ ಐತ್ರಿ. 2 ಕೊಡ ಇಟ್ಟಾರು. ಅಂದ್ರೆ ಸಕ್ರೆ ತಿನ್ಸಾನ ನೀರು ಕುಡಿದಿರ್ತೈತಿ ರೀ ಪೌಣ್ಯರಿಗೆ. ಅದಕ್ಕೆ 2 ತುಂಬಿದ ಕೊಡ ತೊಗೊಂಬಂದರು. ಜಾಸ್ತಿ ಕಮ್ಮಿ ನೀರು ಇರಲಿ, ಯಾರಾದ್ರೂ ನೀರಡಿಸೋದು ಬಂದಿದ್ರು ನೀರು ಬೇಡಿದ್ರು ಅಂದ್ರೆ ಹೆಚ್ಚಿಗೆ ನೀರು ಇರಲಿ ಅಂಥೇಳಿ ಏನು ಮಾಡಿದ್ರು 2 ತುಂಬಿದ ಕೊಡನ ತೊಗೊಂಡು ಬಂದರು. ಇವಾಗ ನಮ್ಮ ಇವರೆಲ್ಲರೂ ಬಂದರು ನೋಡ್ರಿ. ಮದುಮಗನ ಕಡೆದವರು ವೈನಿಯವರು ಅದಾರು. ಅವರು ಇನ್ನೊಬ್ಬರು ಅವ್ರ ಮನೆಯವ್ರು ಅದಾರಿ. ಅವರು ಅಕ್ಕ ಅವರು ಬಂದಂಥ ಪೌಣ್ಯರಿಗೆ ಈ ರೀತಿ ಅಕ್ಕನ ಬೋದವ್ರಿಗೆ ಹನಿಗೆ ಅರಿಶಿನ ಕುಂಕುಮ ಹಚ್ಚಲಾಕತ್ರಿ, ಸ್ವಾಗತ ಮಾಡ್ಕೊಳಕತ್ರಿ. ನೋಡ್ರಿ ನಮ್ಮ ಕಡೆ ಇದೇ ರೀತಿ ಮಾಡ್ತಾರೆ. ಬಂದ ರೂಪ್ಲೇನೆ ಎಲ್ಲ ಪೌಣ್ಯರಿಗೆ ಏನು ಮಾಡ್ತಾರೆ ಇದೇ ರೀತಿ ಒಬ್ಬರು ಕುಂಕುಮ ಹಚ್ಚಿದ್ರು, ಒಬ್ಬರು ಏನು ಮಾಡಿದ್ರು ಅರಿಶಿನ ಹಚ್ಚಿದ್ರಿ ಹನಿಗೆ ಅಂದ್ರೆ ಗದ್ಯಾದಾರ ಪೌಣ್ಯನವ್ರಿಗೆ. ಪ್ರತಿಯೊಬ್ಬರಿಗೆಲ್ಲ ಇದೇ ರೀತಿ ಏನು ಮಾಡ್ತಾರೋ ನನಗೂ ಕೂಡ ಹಚ್ಚಿದ್ರು. ಎಲ್ಲ ಆ ಕಡೆ ಅಣ್ಣನ ಬಳದವ್ರಿಗೆ ಕೂಡ ಅವ್ರಿಗೆ ಕೂಡ ಏನು ಮಾಡ್ತಾರೆ ನಾಮಕೋರೆ ಅವ್ರದಾರಿ ಅಂದ್ರೆ ಪೌಣ್ಯರಿಗೆ ಬಂದಂಥ ಪೌಣ್ಯರಿಗೆ ಇದನ್ನು ಎದುರುಗೊಳ್ಳುವ ಕಾರ್ಯಕ್ರಮ ಅಂತ ಹೇಳಿ ಕರಿತೀವ್ರಿ ಫ್ರೆಂಡ್ಸ್. ಇವಾಗ ಈ ರೀತಿ ಫಸ್ಟ್ ಎಲ್ಲರಿಗೆ ಬಂದಂಥವ್ರಿಗೆ ಹನಿಗೆ ಅರಿಶಿನ ಕುಂಕುಮ ಹಚ್ಚೋದಾಗ ಏನು ಮಾಡ್ತಾರೆ ಈ ಕಡೆ ಇನ್ನು ಎದುರುಗೊಳ್ಳೋ ಕಾರ್ಯಕ್ರಮ ಫಸ್ಟ್ ಇಲ್ಲಿ ಅಂದ್ರೆ ನಮ್ಮ ಅಣ್ಣನ ಬಳಗದವರು ಗಂಡು ಮಕ್ಕಳು ಎದುರುಗೊಳ್ತಾರೆ. ಅಂದರೆ 1-2-5 ಮಂದಿ ಈ ರೀತಿ ಎದುರುಗೊಳ್ತಿರ್ತಾರೆ. ಇವಾಗ ಇಲ್ಲಿ ಇವತ್ತು ಎದುರುಗೊಂಡಿದ್ದು ಒಂದಿಬ್ಬರು ಎದುರುಗೊಂಡಾರಿ. ಅಂದ್ರೆ ಫಸ್ಟ್ ಇಬ್ಬರು ಗಂಡು ಮಕ್ಕಳು ಏನು ಮಾಡಿದ್ರಿ ಮುಂದೆ ಹೋಗೋದ್ರಿ. ಇವರ ನೋಡ್ರಿ ಸ್ವಾದರ ಮಾವ್ರಿ, ಹುಡುಗನ ಸ್ವಾದರ ಮಾವು ಮದುಮಗನ ಸ್ವಾದರ ಮಾವರು ಎಲ್ಲ ಓಡಾಡಿ ಜವಾಬ್ದಾರಿ ತೊಗೊಂಡ ಕೆಲಸ ನೋಡ್ರಿ. ಪಟಕ ಸುತ್ತಾರ ನೋಡ್ರಿ. ಅವಾಗಿನ ಮಂದಿ ಎಷ್ಟು ಅಂದ್ರೆ ಯಾವ ರೀತಿ ಪಟಕ ಸುತ್ತಾನ ಎಷ್ಟು ಚಂದ ಕಾಣಿಸ್ತಿದ್ರು. ನನಗಂತೂ ನೋಡಿ ಖುಷಿ ಆಯ್ತು. ಇವಾಗ ಗದ್ಯಾದವರು ಇಬ್ಬರು ಮುಂದ್ಗಡೆ ಬಂದ್ರಿ. ಅಂದ್ರೆ ಇವ್ರು ಹುಡುಗಿ ಮನೆಯವ್ರಿ, ಮದುಮಗಳ ಮನೆಯವರು ಮುಂದ್ಗಡೆ ಈ ಕಡೆ ಹುಡುಗನ ಮನೆಯವರು ಇಬ್ಬರು ಮುಂದೆ ಬಂದಾರಿ. ಇವರು ಕೂಡ ಮುಂದೆ ಬಂದ್ಬೇಕು. ಇಲ್ಲಿ ಏನು ಮಾಡ್ತಾರೋ ತೆಂಗಿನಕಾಯಿ ತೊಗೊಂಡಾರಿ. ತೆಂಗಿನಕಾಯಿ ಮೇಲೆ ಎಲೆಗೆ ಅಡಿಕೆ ಆಮೇಲೆ ಫಸ್ಟ್ ಹನಿಗೆ ಭಂಡಾರ ಹಚ್ತಾರೆ ಫ್ರೆಂಡ್ಸ್. ಅಂದ್ರೆ ಇದು ನಮ್ಮ ಬೀರ ದೇವರ ಪ್ರಸಾದ ರೀ. ಅಂದ್ರೆ ಆರೇವಾಡಿ ಬೀರುಬಾನ ಪ್ರಸಾದ. ಅವರು ಮನೆ ದೇವರ ಆರೇವಾಡಿ ಬೀರುಬ ಅಂತ್ರಿ. ಅದಕ್ಕೆ ಬೀರು ದೇವ್ರ ಪ್ರಸಾದ ಏನು ಮಾಡಿದರು ಫಸ್ಟ್ ಹನಿಗೆ ಭಂಡಾರ ಹಚ್ಚಿದ್ರು. ಕುಂಕುಮ ನಾಮ ಅದು ಆಮೇಲೆ ಏನು ಮಾಡಿದ್ರು ಕುಂಕುಮ ನಾಮ ಕೊರದ್ರಿ ಆ ಭಂಡಾರದ ಮೇಲೆ. ಅಂದ್ರೆ ಫಸ್ಟ್ ಕುಂಕುಮ ನಾಮ ಕೊರದ ಆಮೇಲೆ ಭಂಡಾರ ಹಚ್ಚಿದ್ರೆ ಏನಾಗ್ತೈತಿ ರೀ ಅದು ಕುಂಕುಮ ಅದ್ರ ಮೇಲೆ ಭಂಡಾರ ಅಷ್ಟ ಕಾಣ್ತೈತಿ ಅಂಥೇಳಿ ಫಸ್ಟ್ ಭಂಡಾರ ಹಚ್ಚಿ ಆಮೇಲೆ
ಕುಂಕುಮದ ನಾಮ ಕೊರದ್ರು ನೋಡ್ರಿ. ಅವ್ರು ಇವ್ರಿಗೆ ಹಚ್ಚಿದ್ರು ಕುಂಕುಮ, ಇವ್ರು ಅವ್ರಿಗೆ ಹಚ್ಚಿದ್ರು. ಒಂದು ಖುಷಿ ನೋಡ್ರಿ ಯಾವ ರೀತಿ ಇರ್ತೈತಿ. ಪ್ರತಿಯೊಂದು ಎಲ್ಲ ಕಾರ್ಯಕ್ರಮಗಳು ಯಾವ ರೀತಿ ನಡಿಲಾಕತ್ತಾವು. ಯಾದಿ ಮ್ಯಾಗಿನ ಶಾದಿನ ಅಂಥೇಳಿ ಮಾಡ್ಯಾರಿ ಮದುಮಗನ ಕಡೆದವ್ರು. ಆದ್ರೆ ಭಾರಿ ದೊಡ್ಡ ಲಗ್ನ ಆಗೈತೆ ರೀ ಫ್ರೆಂಡ್ಸ್. ಲಗ್ನ ಟೈಪ್ ಒಂದೇ ದಿನದಾಗ ರೀ, ತರಾತುರಿ ಮದುವೆ ರೀ. ಆದ್ರೆ ಅವಸರದಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಿದ್ರು ನೋಡ್ರಿ. ತೆಂಗಿನಕಾಯಿ ತೊಗೊಂಡ್ರು, ತೆಂಗಿನಕಾಯಿ ಮೇಲೆ 2 ಎಲೆ ರೀ, ಅಡಿಕೆ ಯಾವ ರೀತಿ ತೊಗೊಂಡ್ರು ನೋಡ್ರಿ. ಅದನ್ನು ಈ ರೀತಿ ಏನು ಮಾಡಿದ್ರು, ಪವನ್ಯಾರ ಕೈಯಾಗ ಕುಡಿದ್ರಿ. ಅವ್ರು ಇವ್ರ ಕೈಯಾಗ ಕುಡಿದು, ಇವ್ರು ಅವ್ರ ಕೈಯಾಗ ಕುಡಿದ್ರಿ. ಅಂದ್ರೆ ಬದಲಾಯಿಸ್ಕೊಡೋದು. ಫಸ್ಟ್ ಅವ್ರ ಕೈಯಾಗ ಕೊಟ್ಟಿದ್ರಿ, ಆಮೇಲೆ ಒಬ್ರಿಗೊಬ್ರು ಕೈಯಾಗ ತೊಗೊಂಡ್ರು. ಆದ್ಮೇಲೆ ಒಬ್ರಿಗೊಬ್ರು ಏನು ಮಾಡ್ತಾರೆ, ಇವ್ರು ಹೇಳಕತ್ತಾರ ರೀ ಅಣ್ಣ ಸಾಬ್ ಕಾಕ ಅವರು, ಅಂದ್ರೆ ಜಿಲ್ಲಾ ಅಧ್ಯಕ್ಷರು ರೀ, ಅಂದ್ರೆ ಸಾಂಗ್ಲಿ ಜಿಲ್ಲಾ ಅಧ್ಯಕ್ಷರು ಅದಾರ ಪಾಂಡೇಜಿರಿ ಅವ್ರು. ಯಾವ ರೀತಿ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ಲತ್ತಾರ. ಟಚ್ ಮಾಡಿದ್ರು ನೋಡ್ರಿ ಒಬ್ರಿಗೊಬ್ರು. ತೆಂಗಿನಕಾಯಿ ಈ ರೀತಿ ಹಿಡಿದ್ರು, ಕ್ಯಾಮ್ರಾಕೊಂತ ಎಲ್ಲರೂ ಏನು ಮಾಡಿದ್ರಿ, ಪೋಸ್ ಕೊಟ್ರಿ. ಅದಾದ್ಮೇಲೆ ಇನ್ನೇನು ಮಾಡ್ತಾರೆ, ಪ್ರತಿಯೊಬ್ಬರ ಕೈ ಒಂದು ಕೈಯಾಗ ತೆಂಗಿನಕಾಯಿ ಹಿಡಿದ್ರು, ಇನ್ನೊಂದು ಕೈಯಾಗ ಸಕ್ಕರೆ ಹಿಡಿದ್ರಿ. ಅಂದ್ರೆ ತೆಂಗಿನಕಾಯಿ ಬದಲಾಯಿಸ್ಕೊಂಡ್ಮೇಲೆ ಏನು ಮಾಡ್ತಾರೋ, ಅವ್ರಿಗೆ ಇವ್ರಿಗೆ ಸಕ್ಕರೆ ತಿನ್ನಿಸಿದ್ರಿ, ಇವ್ರಿಗೆ ಅವ್ರ ಸಕ್ಕರೆ ತಿನ್ನಿಸಿದ್ರಿ. ಒಂದು ಖುಷಿ ರೀ. ಯಾಕಂದ್ರೆ ನಮ್ಮ ಗದ್ದೆಳ ಪವನ್ಯಾರಿಗೆ ಇದು ಗೊತ್ತಿರಲಿಲ್ಲ ಈ ರೀತಿ ಎದುರುಗೊಳ್ಳೋದು. ಅವ್ರಿಗೆ ಒಂದು ಸ್ವಲ್ಪ ಹೊಸದು, ಅದಕ್ಕೆ ಇವರೆಲ್ಲ ತಿಳಿಸ್ಕೊಡ್ಲತ್ತಾರ. ಸಕ್ಕರೆ ನೋಡ್ರಿ ಯಾವ ರೀತಿ ತಿನ್ನಿಸಿದ್ರು. ಈ ಕಡೆದವ್ರು ಮದುಮಗನ ಕಡೆದವರು ಫಸ್ಟ್ ಸಕ್ಕರೆ ತಿನ್ನಿಸಿದ್ರಿ. ಆಮೇಲೆ ಮದುಮಗಳ ಮನೆಯ ಕಡೆದವ್ರು ಅವರು ಕೂಡ ಮದುಮಗನ ಮನೆಯ ಕಡೆದವ್ರಿಗೆ ಸಕ್ಕರೆ ತಿನ್ನಿಸಿದ್ರಿ. ಸಕ್ಕರೆ ತಿನ್ನಿಸೋದಾಗನ ಇನ್ನೇನು ಮಾಡ್ತಾರೆ, ತೆಂಗಿನಕಾಯಿ ನೋಡ್ರಿ ಒಬ್ರಿಗೊಬ್ರು ಬದಲಾಯಿಸ್ಕೊತಾರೆ. ಎದುರುಗೊಳ್ಳಾಕತ್ರಿ. ಈ ರೀತಿ ಎದುರುಗೊಳ್ಳೋದು ನೋಡ್ರಿ. ಕಡೆ ಜಕ್ಕೊಂಡ್ರು ನೋಡ್ರಿ ಯಾವ ರೀತಿ ಜಕ್ಕೊಂಡ್ರು ನೋಡ್ರಿ. ಅಂದ್ರೆ ಇದೊಂದು ಎದುರುಗಳು ಅಂದ್ರೆ ಪವನ್ಯಾರನ್ನ ಸ್ವಾಗತ ಮಾಡ್ಕೊಳಕ್ಕೆ ಈ ರೀತಿ ನಮ್ಮ ಕಡೆ ಇದೆಲ್ಲ ಕಾರ್ಯಕ್ರಮ ಮಾಡ್ತಾರೆ. ಇವಾಗ ಇವ್ರದ್ದು ಅಣ್ಣನ ಬಳಗದವ್ರದ್ದು ಮುಗಿತ್ರಿ. ಇನ್ನು ಯಾರು ಬರ್ತಾರಪ್ಪ ಅಂದ್ರೆ ನಮ್ಮ ಅಕ್ಕನ ಬಳಗದವ್ರಿ. ಅಂದ್ರೆ ಮದುಮಗಳ ಕಡೆದವ್ರು ಇಬ್ಬರು ಹೆಣ್ಮಕ್ಳು ಬರ್ತಾರೆ ಮುತ್ತೈದೆಯರು. ಇನ್ನು ಮದುಮಗನ ಕಡೆದವರು ಇಬ್ಬರು ಹೆಣ್ಮಕ್ಳು ಬರ್ತಾರೆ. ಈ ಕಡೆ ನಿಂತರು ನೋಡ್ರಿ ನಮ್ಮ ಮದುಮಗಳ ಕಡೆದವ್ರು ಇವ್ರಿಬ್ರು ನಿಂತವ್ರು. ಅಂದ್ರೆ ಹೆಣ್ಮಕ್ಳು ಈ ಕಡೆ ನಿಂತವ್ರು. ಇವರು ಕಾಕು ಅವರು ಆಮೇಲೆ ಅಕ್ಕವರು ಇವರು ಕೂಡ ಏನು ಮಾಡಿದ್ರು, ಫಸ್ಟ್ ಅರಿಶಿನ ಕುಂಕುಮ ಹಚ್ಚಿದ್ರು ನೋಡ್ರಿ. ಹನಿಗೆ ಈ ರೀತಿ ಯಾವ ರೀತಿ ಹಚ್ಚಿದ್ರು ನೋಡ್ರಿ. ಅವ್ರು ಇವ್ರಿಗೆ ಹಚ್ಚಿದ್ರು, ಇವರು ಅವ್ರಿಗೆ ಹಚ್ಚಿದ್ರಿ ಹನಿಗೆ ಅರಿಶಿನ ಕುಂಕುಮ. ನೋಡ್ಲಕತ್ತೀರಿ ನೀವು ಯಾವ ರೀತಿ ಹಚ್ಚಿದ್ರು ಅಂತೇಳಿ. ಈಗ ಅರಿಶಿನ ಕುಂಕುಮ ಹಚ್ಚೋದಾಗನ ಏನು ಮಾಡ್ಲಕತ್ತಾರ, ಅವರು ಕೈ ಒಳಗೆ ತೆಂಗಿನಕಾಯಿ ರೀ, ಎಲೆ ಅಡಿಕೆ ತೊಗೊಂಡಾರು ನೋಡ್ಲಕತ್ತೀರಿ. ಈಗ ಏನು ಮಾಡ್ತಾರೆ ಅವರು, ಇವು ಎಲೆ ಅಡಿಕೆ ತೊಗೊಂಡ್ಮೇಲೆ ಒಂದು ಕೈಯಾಗ ತೆಂಗಿನಕಾಯಿ ರೀ, ಇನ್ನೊಂದು ಕೈಯಾಗ ಸಕ್ಕರೆ, ಎರಡೂ ಅಂದ್ರೆ ತೆಂಗಿನಕಾಯಿಗಳನ್ನ ಕುಡಿಸಿದ್ರಿ. ಕ್ಯಾಮ್ರಾಕ್ಕೆ ಒಂದು ಪೋಸ್ ಕೊಡ್ತಾರೆ ನೋಡ್ರಿ ಯಾವ ರೀತಿ. ಆಮೇಲೆ ತೆಂಗಿನಕಾಯಿ ಮೇಲೆ ನೋಡ್ರಿ 2 ಕುಡಿ ಇದ್ದಿದ್ದು ಎಲೆನ ತೊಗೋಬೇಕಾಕೈತ್ರಿ. ತೊಗೊಂಡು ಅದ್ರ ಮೇಲೆ ಅಡಿಕೆ ತೊಗೋಬೇಕ್ರಿ. ತೊಗೊಂಡು ಈ ರೀತಿ ಏನು ಮಾಡಿದ್ರಿ, ಎದುರುಗಳು ಕಾರ್ಯಕ್ರಮ ಮಾಡೋದಿರ್ತೈತೆ ರೀ. ಈ ರೀತಿ ನೋಡ್ರಿ ಒಂದು ಖುಷಿ ಎಷ್ಟು. ಪ್ರತಿಯೊಂದು ಕಾರ್ಯಕ್ರಮನೂ ಯಾವ ರೀತಿ ನಡೀತಾವ್ರಿ ಮದುವೆ ಸಮಾರಂಭದೊಳಗೆ. ಇದೊಂದು ನೋಡೋದು ಅಂದ್ರೆ ಒಂದು ಜೀವನದೊಳಗೆ ಒಂದು ಜಾಬ್ ರೀ. ಅಂದ್ರೆ ಹುಡುಗ ಹುಡುಗಿಗೆ ದೊಡ್ಡವರಾದ್ಮೇಲೆ ವಯಸ್ಸಿಗೆ ಬಂದ್ಮೇಲೆ ಜಾಬ್ ಆದ್ಮೇಲೆ ಮದುವೆ ರೀ, ಆಮೇಲೆ ಮಕ್ಕಳು ಹುಡ್ತಾವಲ್ರಿ ಅವಾಗ. ಇವೇ 3 ಖುಷಿ ಭಾಳ ಕೊಡ್ತಾವ್ರಿ ಜೀವನದೊಳಗೆ. ಅತ್ಯಂತ ಪ್ರಮುಖ ಘಟ್ಟಗಳು ನೋಡ್ರಿ. ಆ ಒಬ್ರಿಗೊಬ್ರು ಬದಲಾಯಿಸ್ಕೊಂಡ್ರೆ ತೆಂಗಿನಕಾಯಿ ಸಕ್ಕರೆ ಒಬ್ರಿಗೊಬ್ರು ಅವ್ರ ಬಾಯಾಗ ಇವ್ರು ತಿನ್ನಿಸಿದ್ರು, ಸಕ್ಕರೆ ಇವ್ರ ಬಾಯಾಗ ಅವ್ರು ಸಕ್ಕರೆ ತಿನ್ನಿಸಿದ್ರು ನೋಡ್ರಿ. ಯಾವ ರೀತಿ ತಿನ್ನಿಸ್ಲತ್ತಾರೆ ನೀವು ಸಕ್ಕರೆ ನೋಡ್ಲಾಕತ್ತೀರಿ ಪ್ರತಿಯೊಬ್ಬರೆಲ್ಲ. ಇದೊಂದು ಅಂದ್ರೆ ಅವರು ಎದುರುಗೊಂಡ್ರೆ ಆಚೆ ಕಡೆದವರು ಇದ್ರ ಬದ್ರ ಅಂದ್ರೆ ಈ ರೀತಿ ನೋಡ್ರಿ ಯಾವ ರೀತಿ ಹಗಲಿ ಟಚ್ ಕೊಟ್ಟ. ಈ ರೀತಿ ನೋಡ್ರಿ ಗದ್ದೆದವ್ರು ಆ ಕಡೆ ಜಕ್ಕೊಳಕತ್ತಿದ್ರು. ಅವ್ರು ಅಂದರು ಆ ಕಡೆ ಜಕ್ಕೊಳ್ಳೋದ್ರಲ್ಲ, ಇವತ್ತು ಈಗ ಹುಡುಗನ ಮನೆ ಕಡೆ ಬಂದಿರಿ, ಹುಡುಗನ ಕಡೆನೂ ಹೋಗೋದಂತ ಹೇಳಿದರು. ಎಲ್ಲರೂ ಒಂದು ಸ್ವಲ್ಪ ನಕ್ಕರಿ ಚೇಷ್ಟೆ ಮಾಡಿದರು. ಇವಾಗ ನೋಡ್ರಿ ಇದು ಎದುರುಗೊಳ್ಳೋದು ಕಾರ್ಯಕ್ರಮ ಮುಗಿತ್ರಿ. ಇನ್ನು ಸೀಮಂತ ಆಯರಿ ಅಂತೇಳಿ ಮಾಡ್ತಾರೆ ಇಲ್ಲಿ ಹುಡುಗ ಮತ್ತು ಹುಡುಗಿಗ್ರಿ. ಅಂದ್ರೆ ಯಾವ ರೀತಿ ಮಾಡ್ತಾರೆ ನೋಡ್ರಿ ಅದನ್ನು ನಾ ಹೇಳ್ಕೊಡ್ತೀನಿ. ಇವಾಗ ಮುಂದೆ ಬಂದ್ರೆ ನೋಡ್ರಿ ಇವರು ಮದುಮಗ ಮತ್ತು ಮದುಮಗಳ್ರಿ ಇಲ್ಲೇ ಕಂಬಳಿ ಮೇಲೆ ಕೂಡ್ತಾರೆ. ಈಗ ಅವರು ಮದುಮಗನ ಸೋದರ ಮಾವ ಆಯರಿ ಮಾಡ್ತಾರೆ ನೋಡ್ರಿ ಇವರಿಗೆ. ನೋಡ್ರಿ ಇಲ್ಲಿ ಪ್ಯಾಂಟ್ ಶರ್ಟ್ ಆಮೇಲೆ ಒಂದು ಶಾಲ್ ತೊಗೊಂಡಾರಿ. ಆಮೇಲೆ ತೊಗೊಂಡು ಹೊಸವು ಈ ರೀತಿ ಏನು ಮಾಡಿದ್ರಿ ಅರ್ಬಿ ಈಗ ಅವ್ರು ಹಾಕೊಂಡು ಬಂದಾರಿ ಆಲ್ರೆಡಿ ರೀ. ಅಂದ್ರೆ ಎಂಗೇಜ್ಮೆಂಟ್ ಅರ್ಬಿ. ಅದಕ್ಕೆ ಇಲ್ಲಿ ಅರ್ಬಿಯನ್ನು ಹಾಕೊಳ್ಳೋದಿಲ್ಲ, ಕೈಯಾಗ ಕೊಡೋರ್ದಾರೆ ಅವರು. ಅರಿಶಿನ ಕುಂಕುಮ ಅದು ಹಚ್ಚಿ ಫಸ್ಟ್ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದು ನೋಡ್ರಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಇವು ಸೀಮಂತ ಆಯರಿ ಮಾಡಾಗ ಕೂಡ ಇಲ್ಲಿ ವಿಧಾನಗಳು ಇರ್ತಾವೆ. ಶಾಲ ತೊಗೊಂಡ್ರು ಟೊಪ್ಪಿಗೆ ಹಾಕ್ಲಕತ್ತಾರೆ ಹನಿ ಅಂದ್ರೆ ಅದನ್ನು ತೆಗೆದ್ರೆ ತಲೆ ಮೇಗಿನ ಟೊಪ್ಪಿಗೆ ತೆಗೆದು ಇದನ್ನು ಶಾಲ್ ಹಾಕಿದ್ರು. ಆಮೇಲೆ ಬಿಳಿದ ಟಾವೆಲ್ ತೊಗೊಂಡು ಬಂದರು. ಒಂದು ಶಾಲ್ ಒಂದು ತೊಗೊಂಡು ಬಂದಾರ ಗುಲಾಬಿ. ಫಸ್ಟ್ ಈ ರೀತಿ ಹೆಗಲ ಮೇಲೆ ಶಾಲ್ ಹೊದಿಸಿದ್ರು ನೋಡ್ರಿ. ಮದುಮಗನ ಮಾವ ಎಷ್ಟು ಜವಾಬ್ದಾರಿ ತೊಗೊಂಡು ಓಡಾಡಕತ್ತಾರೆ ಪ್ರತಿಯೊಂದು ಕಾರ್ಯಕ್ರಮದೊಳಗೆ. ಆಮೇಲೆ ಶಾಲ್ ಅದು ಹಚ್ಚಿದ ಮೇಲೆ ಹನಿಗೆ ಬೀರು ದೇವರ ಭಂಡಾರ ಹಚ್ಚಿದ್ರಿ. ಆರೆವಾಡಿ ಬೀರುಂದು ಅಂದರೆ ಬೀರುಬ ದೇವ್ರದ್ದು. ಅದಾದ್ಮೇಲೆ ಕುಂಕುಮದ ನಾಮ ಕೊರದ್ರು ನೋಡ್ರಿ. ಇಲ್ಲಿ ಪ್ರತಿಯೊಂದ್ರೊಳಗೂ ಫಸ್ಟ್ ಭಂಡಾರ ಐತ್ರಿ. ಯಾಕಂದ್ರೆ ಭಂಡಾರ ಯಾಕೆ ಬಂದ್ರೆ ಇವ್ರು ಹಿಂದೂ ಕುರುಬರ್ ಅದಾರಿ. ಆಮೇಲೆ ಮನಿ ದೇವ್ರ ಆರೆವಾಡಿ ಬೀರುಬಾರಿ ಕಂಪಲ್ಸರಿ. ನಮ್ಮ ಜೈ ರಾಯನ ಸಮಾಜದೊಳಗ್ರಿ ಏನೋ ಒಂದು ಕಾರ್ಯಕ್ರಮ ಮಾಡೋದಿತ್ತಂದ್ರೆ ನಮ್ಮ ಬೀರು ದೇವ್ರದ ಭಂಡಾರ ಕಂಪಲ್ಸರಿ ಹಚ್ಕೋತಾರೆ ಅವರು.
ಕಾಲು ಬಿದ್ದ್ರಿ ಸೋದರ ಮಾವಂದ ಕಾಲು ಬಿದ್ದಾದ್ಮೇಲೆ ಶಾಲದು ಹೊಸಿದ್ಮೇಲೆ ಮಾವು ಕೂಡ ಏನು ಮಾಡಿದ್ರಿ ಸೋದರ ಮಾವಾಗ ನಾಮ ಕೊರದ್ರು ನೋಡ್ರಿ ಮದುಮಗ ನೋಡ್ರಿ ಪ್ರತಿಯೊಂದೆಲ್ಲ ಕಾರ್ಯಕ್ರಮ ಎಷ್ಟು ಚಂದ ನಡೀತಾವೆ. ಆಮೇಲೆ ಹನಿಗೆ ಭಂಡಾರ ಹಚ್ಚಿದ್ರು ನೋಡ್ರಿ. ಈ ರೀತಿ ಭಂಡಾರದು ಹಚ್ಚೋದಾಗ ಈಗ ಏನು ಮಾಡ್ಲತ್ರಿ ಮದುಮಗಳಿಗೆ ಕೂಡ ಉಡಿದೊಳಗೆ ಏನು ಮಾಡತ್ತರು ಜಂಪರ್ ಪೀಸ ಬ್ಲೌಸ್ ಪೀಸ ಆಮೇಲೆ ಅದ್ರ ಮೇಲೆ ಸಕ್ರೆದು ಮದುಮಗನಿಗೆ ಕೂಡ ಏನು ಮಾಡಿದ್ರು ನಾಮ ಕೊರದ್ರು. ಅಕ್ಕಿ ತಂದಾರಿ ಒಂದು ಸ್ವಲ್ಪ ಅಕ್ಕಿ ಅದಾವು ಸೈಡ್ಗೆ ಬ್ಲೌಸ್ ಪೀಸ್ ಅಕ್ಕಿ ಅದು ಹಾಕಿ ಈ ರೀತಿ ಮದುಮಗಳಿಗೆ ಏನು ಮಾಡಿದ್ರು ಉಡಿ ತುಂಬಿದ್ರು ನೋಡ್ರಿ. ಯಾವ ರೀತಿ ಇದನ್ನು ಸೀಮಂತ ಆಯೇರಿ ಅಂತೇಳಿ ಕರಿತೀವಿ ರೀ. ಇಲ್ಲೇ ಎದುರುಗಳನ್ನ ಇದನ್ನು ಮಾಡೋದಿರ್ತೈತೆ ರೀ. ಸೀಮಂತ ಆಯೇರಿ ಮಾಡಿದ್ರು ನೋಡ್ರಿ. ಇವ್ರು ಹೆಣ್ಣು ಮಗಳು ಅದಾರ ರೀ, ಅಂದ್ರೆ ನಮ್ಮ ಗೆಳತಿ ಹೆಣ್ಣು ಮಗಳು ರೀ. ಮದುಮಗನ ಅಕ್ಕರೆ ತಂಗಿರೋ ಅದಾರಿ ಅವರು. ಈಗ ಈ ಸೀಮಂತ ಕಾರ್ಯಕ್ರಮ ಮಾಡೋದಾತ್ರಿ. ಇನ್ನು ಮುಂದೆ ಬ್ಯಾಂಡ್ ಬಾರಿಸ್ಕೊತ ಯಾವ ರೀತಿ ಕರ್ಕೊಂಡು ಹೋಗಾರ ನೋಡ್ರಿ. ಬ್ಯಾಂಡ್ ಅದು ಬಾರಿಸ್ಕೊತ ಯಾವ ರೀತಿ ಪವನ್ಯಾರನ್ನ ಕರ್ಕೊಂಡು ಬಂದು ನೋಡಿದ್ರಲ್ಲ. ಈಗ ಇಲ್ಲಿ ಸ್ಟೇಜ್ ಒಳಗೆ ಬಂದ್ರಿ, ಅಂದ್ರೆ ಮದ್ವೆ ಮಂಟಪದೊಳಗೆ ಬಂದ ಈ ರೀತಿ ಎಲ್ಲರೂ ನಮ್ಮ ಗದ್ದೆಳ ಗ್ರಾಮದವ್ರು ಅಕ್ಕನ ಬಳಗದವ್ರು ಎಲ್ಲರೂ ಉಪ್ಪಿಟ್ಟು ತಿನ್ಲತ್ತಾರ ನೋಡ್ರಿ. ಅಣ್ಣನ ಬಳಗದವರು ಪವನ್ಯಾರು, ಆಮೇಲೆ ನಮ್ಮ ಪಾಂಡೇಜೇರಿ ಊರನವ್ರು ಎಲ್ಲರೂ ಅದಾರಿ, ಅಂದ್ರೆ ಮದುಮಗನ ಕಡೆದವ್ರು ಪವನ್ಯಾರು ಬಂಧುಗಳು ಪಾಂಡೇಜೇರಿ ಊರನವರು ಪ್ರತಿಯೊಬ್ಬರೆಲ್ಲ ಬಂದಾರ ನೋಡ್ರಿ. ಅಡುಗೆ ಯಾವ ರೀತಿ ಮಾಡ್ಲತ್ತಾರ ಆ ಕಡೆ ಎಲ್ಲರಿಗೆ. ಉಪ್ಪಿಟ್ಟಂತೂ ಭಾರಿ ಚಲೋ ಆಗಿತ್ತು ರೀ. ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದ್ರು. ಒಳಗೆ ಉಪ್ಪಿಟ್ಟು ಒಳಗೆ ಒಟಾಣ್ರಿ ಗಾಜರಿ ಕ್ಯಾಪ್ಸಿಕಮ್ ಅದು ಹಾಕಿ ಮಾಡಿದ್ರು ವೆಜಿಟೇಬಲ್ ಉಪ್ಪಿಟ್ಟು. ಭಾರಿ ಚಲೋ ಆಗಿತ್ತು. ಎಲ್ಲರೂ ಈಗ ತಿನ್ನೋದಾಗ ನಾನು ಉಪ್ಪಿಟ್ಟು ತಿನ್ನಿ. ಇಲ್ಲಿ ನೋಡ್ರಿ ಸತ್ಕಾರ ಮಾಡ್ಲಕತ್ತಾರಿ. ಯಾರಪ್ಪ ಅಂದ್ರೆ ನಮ್ಮ ಗಡದೆ ಬಂಧುಗಳು ಮದುವೆ ಒಳಗೆ ರೀ. ಅವ್ರ ಪೇಟ ಅದು ತಂದಾರಿ. ಇವ್ರಿಗೆ ಸತ್ಕಾರ ಕಾರ್ಯಕ್ರಮ ಯಾರು ನಡೆಸ್ಕೊಡ್ಲತ್ತಾರೋ, ಯಾರ್ಯಾರಿಗೆ ಸತ್ಕಾರ ಮಾಡ್ಬೇಕು ಅನ್ನೋದು ನಮ್ಮ ಅಂದ್ರೆ ಪಾಂಡೇಜೇರಿ ಊರನವರು ಅಣ್ಣ ಸಾಬ್ ಕಾಕ ಅವರು ಸಾಂಗ್ಲಿ ಜಿಲ್ಲಾ ಅಧ್ಯಕ್ಷರು ಮುಂದೆ ನಿಂತು ಏನು ಮಾಡ್ಲತ್ತಾರೋ ಪ್ರತಿಯೊಬ್ಬರಿಗೆ ಎಲ್ಲ ಸತ್ಕಾರ ಮಾಡಿಸ್ಲಕತ್ತಾರಿ. ನನಗೂ ಸತ್ಕಾರ ಮಾಡಿಸ್ಯಾರಿ ಫ್ರೆಂಡ್ಸ್. ಅಂದ್ರೆ ಪೇಟ ಸುತ್ತಿಸ್ಲಕತ್ತಾರಿ. ಗದ್ದಾದವರು ಕರೆಯಕ್ಕ ಅಂದ್ರೆ ಇವರು ಕಾಕ ಅವರು ಕರೆಯಪ್ಪ ಕಾಕ ಅವ್ರು ಅದಾರಿ. ಆ ಪೂಜಾರಿ ಅವರು ಬ್ರಹ್ಮದೇವ್ರು ಅವ್ರು ಫಸ್ಟ್ ಏನು ಮಾಡಿದ್ರು ಪೇಟ ಸುತ್ಕೊಂಡ್ರು ನೋಡ್ರಿ. ಬಂದಂಥ ಪವನ್ಯಾರಿಗೆ ಕೂಡ ಅದಲ್ದನ ನಮ್ಮ ಪಾಂಡೇಜೇರಿ ಊರಾನವ್ರ ಬಂಧುಗಳು ಯಾರ್ಯಾರು ಇರ್ತಾರಲ್ರಿ, ಗಡದೆ ಬಂಧುಗಳಿಗೆ ರೀ, ಆಮೇಲೆ ಊರಾನವ್ರಿಗೆ ಹಿರಿಯರಿಗೆ ರೀ, ಪ್ರತಿಯೊಬ್ಬರಿಗೆಲ್ಲ ಸತ್ಕಾರ ಮಾಡ್ಲಕತ್ತಾರು. ಈಗ ಪೇಟ ಯಾವ ರೀತಿ ಸುತ್ತಿಸೋದು ಅಂತ ಹೇಳ್ತಾ ನೋಡ್ರಿ. ಇಲ್ಲಿ 3 ಜನ ಕಾಕವ್ರು ನಿಂತಾರ್ರಿ. ಯಾವ ರೀತಿ ಮಾಡ್ಬೇಕನ್ನೋ ತೋರಿಸ್ತೀನಿ ನಾನು ನಿಮ್ಗೆ. ನಮ್ಮ ಸ್ನೇಹಲ ಒಂದು ಸ್ವಲ್ಪ ತೊಡಿ ಮೇಲೆ ಮನ್ಕೊಂಡಲ್ರಿ, ಅದಕ್ಕೆ ನಿಮ್ಗೆ ಸೌಂಡಾಗಿ ಗೊರಕಿ ಸೌಂಡ್ ಬಂದ್ರೂ ಬರ್ಬೋದು, ಯಾರೂ ತಪ್ಪು ತಿಳಿಲಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ ಪೇಟ ಯಾವ ರೀತಿ ಸುತ್ತೋದು. ಇವ್ರ ಕಾಕವ್ರು ಫಸ್ಟ್ ಅದನ್ನು ಈ ರೀತಿ ಇರ್ತೈತೆ ರೀ. ಇದು ಗುಲಾಬಿ ಪೇಟ ತೊಗೊಂಡು ಬಂದಾರ ಹೊಸವು. ಕೈ ಹಿಡಿದ
ಮುಂದೆ ನೋಡ್ರಿ ಯಾವ ರೀತಿ ಫಸ್ಟ್ ಒಂದು ಹಿಂದಗಡೆ ಬಿಟ್ರಿ ಅಂದ್ರೆ ಅದನ್ನು ಬಾಲಂಗುಂಚಿ ಅಂತ ಕರಿತೀವಿ. ಆಮೇಲೆ ಈ ರೀತಿ ಸುತ್ತಗೊಂಬಂದ್ರೆ ನೋಡ್ರಿ 4 ಸುತ್ತು ಸುತ್ತಾರಿ. 4 ಸುತ್ತು ಸುತ್ತದಾಗನ ಈಗ ಏನು ಮಾಡ್ತಾರೆ ಮೇಲ್ಗಡೆ ಈ ರೀತಿ ಅಂದ್ರೆ ಅದು ಮೇಲ್ಗಡೆ ನವಲಿನ ಗರಿ ಟೈಪ ಬರ್ತೈತೆ ರೀ. ಅದನ್ನು ಅಂದ್ರೆ ಚಂದ ಇರ್ತೈತೆ ರೀ ಅದು ಗರಿ ಟೈಪ್. ಅದನ್ನು ಈ ರೀತಿ ಒಳಗೆ ಹಾಕೊಂಡ್ರಿ. ಒಳಗೆ ಹಾಕೊಳ್ದಾಗನ ನೋಡ್ರಿ ಎಷ್ಟು ಚಂದ ಪೇಟ ಸುತ್ತಲಾಗತ್ತಾರೆ ಇವ್ರು ಕಾಕ ಅವ್ರಿ. ಯಾವ ರೀತಿ ನೋಡ್ರಿ ಅದನ್ನ ಒಳಗಡೆ ತುರುಕಿ ಮೇಲ್ಗಡೆ ಇಲ್ಲಿ ಏನು ಮಾಡ್ತಾರೆ ಒಂದು ಇದು ಗರಿ ಟೈಪ್ ಬರ್ತೈತೆ ರೀ, ನವಲಿನ ಗರಿ ಟೈಪ್ ಮೇಲ್ಗಡೆಯಿಂದ. ಅದನ್ನು ಆಮೇಲೆ ಹಿಂದ್ಗಡೆ ಒಂದು ಅಂದ್ರೆ ಬಾಲಂಗುಂಚಿ ಅಂತ ಕರಿತೀವ್ರಿ, ಹಿಂದ್ಗಡೆನೂ ಉಳಿಬೇಕ್ರಿ ಅದು. ಆಮೇಲೆ ಮುಂದ್ಗಡೆನೂ ಏನಾಗ್ಬೇಕ್ರಿ ಈ ರೀತಿ ಇದು ಇಲ್ಲಿ ಸ್ಟೆಪ್ಲರ್ ಹೊಡ್ಕೋತಾರೆ. ಎಷ್ಟು ಚಂದ ಕಾಣಿಸ್ತೈತೆ ನೋಡ್ರಿ. ಗಣಪತಿಗೆ ಹೆಂಗೆ ಪೇಟ ಸುತ್ತಿರ್ತಾರಲ್ರಿ ನಮ್ಮ ಗಣೇಶನ ಕೂಡ್ಸಾಗ ಅದೇ ರೀತಿನೂ ಈ ರೀತಿ ಇರ್ತೈತೆ ನೋಡ್ರಿ. ಇದು ಮೇಲ್ಗಡೆ ಇದೊಂದು ಟೈಪ ನವಲು ಗರಿ ಟೈಪ ಮೇಲ್ಗಡೆ ಚಂದ ಕಾಣಿಸ್ತೈತೆ ರೀ, ಶೋಭೆ ತರ್ತೈತೆ ರೀ. ಅದು ಮೇಲ್ಗಡೆ ಇರಲಿಲ್ಲ ಅಂದ್ರೆ ಪಟಕ್ಕೆ ಅಷ್ಟ ಆದ್ರೆ ಅಷ್ಟೊಂದು ಏನು ಕಳೆ ಬರಂಗಿಲ್ಲ. ಈ ರೀತಿ ಹಿಂದ್ಗಡೆ ಒಂದು ಸ್ಟೆಪ್ಲರ್ ಹೊಡೆದು ರೆಡಿ ಮಾಡಿ ಅವ್ರನ್ನ ಕಳಿಸಿದ್ರು. ಇವಾಗ ಇವರು ಹುಡುಗನ ಮದುಮಗನ ಸೋದರ ಮಾವ ನೋಡ್ರಿ. ಆಲ್ರೆಡಿ ನೋಡ್ರಿ ಅಜ್ಜ ಅವ್ರದ್ದು ಯಾವ ರೀತಿ ಪಟಕ ಸುತ್ತಿದ್ರು ಅವಾಗ ಡೈಲಿ ಇದೇ ರೀತಿ ಅವರು ಹನಿ ಅಂದ್ರೆ ತಲೆ ಮೇಗಿನ ಪಟಕ ಯಾವಾಗಲಿ ಕೆಳಗೆ ಇಡ್ತಿರ್ಲಿಲ್ಲ. ಇವರೆಲ್ಲರೂ ಅಜ್ಜಾರು ಕಾಕಾರು ಸುತ್ಕೊಳತ್ತಾರ ನೋಡ್ರಿ ಈ ಕಡೆ. ಅದನ್ನ ಈಗ ಮದುವೆ ಒಳಗೆ ಒಂದು ದಿವಸ ಪಟಕ ಸುತ್ತಗೊಳ್ಳಿ. ಪಟಕ್ ಅಂದ್ರೆ ಇದು ಪೇಟಾನ ರೀ, ಪೇಟ ಟೈಪನ ಅವಾಗ ಪಟಕ ಸುತ್ಕೋತಿದ್ರು. ಈಗ ಅದನ್ನು ಹೊಸ ನಮೂನಿ ಮಾಡಿ ಮೇಲ್ಗಡೆ ಈ ಥರ ನವಲಿನ ಗರಿ ಟೈಪ್ ಮಾಡಿ ಪೇಟ ಅಂಥೇಳಿ ಇವ್ರನ್ನ ಕರಿತೀವಿ ನಾವೀಗ. ಅವಾಗ ಸೋದರ ಮಾವಗೂ ಮದುಮಗನ ಸೋದರ ಮಾವಗೂ ಕೂಡ ಏನು ಮಾಡಿದ್ರಿ ಅಂದ್ರೆ ಪೇಟವನ್ನು ಸುತ್ತಿಸಿದ್ರು ನೋಡ್ರಿ. ಈ ರೀತಿ ಯಾವ ರೀತಿ ಎಷ್ಟು ಕಳೆ ಬರ್ತೈತೆ ನೋಡ್ರಿ ಮದುವೆ ಸಮಾರಂಭದೊಳಗೆ ಈ ರೀತಿ ಪೇಟ ಸುತ್ತಗೋದ್ರಿಂದ. ಅದರ ಕಲರ್ ಪಿಂಕ್ ಕಲರ್ ಅದಾವಲ್ರಿ, ಭಾರಿ ಎದ್ದು ಕಾಣ್ತಾವು. ಆಮೇಲೆ ನಮ್ಮ ಎಲ್ಲ ಪೇಟ ಸುತ್ತಿದಂಥವ್ರಿಗೆ ಕಾಕ ಅವ್ರಿಗೆ ಅಣ್ಣವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅದಲ್ದನ ನಾವು ಎಲ್ಲರಿಗೆ ಸ್ಪೀಕರ್ ಒಳಗೆ ಓದಿರಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆಲ್ಲ ಸತ್ಕಾರ ಮಾಡ್ಸ್ಯಾರಲ್ರಿ. ಅಂದ್ರೆ ಪಾಂಡೋಜೇರಿ ಊರನವ್ರು ಅಣ್ಣಾಸಾಬ್ ಕಾಕ ಅವ್ರಿಗೆ ಕೂಡ ಅಂದ್ರೆ ಸಾಂಗ್ಲಿ ಜಿಲ್ಲಾ ಅಧ್ಯಕ್ಷರು ಅವ್ರಿಗೆ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನೋಡ್ರಿ ಪೇಟ ಸುತ್ತಿದ ಮೇಲೆ ಎಷ್ಟು ಚಂದ ಕಾಣಿಸ್ಲಾಕತ್ತಾರೆ ಎಲ್ಲರೂ. ನಮ್ಮ ಗದ್ಯಾಳ ಬಂಧುಗಳಾಗಲಿ ಆಮೇಲೆ ಪಾಂಡೋಜೇರಿ ಎಲ್ಲರೂ ಬಂಧುಗಳಾಗಲಿ, ಮದುವೆಗೆ ಬಂದಂಥವ್ರು ಗಡದೆ ಬಂಧುಗಳು, ಆಮೇಲೆ ಅವ್ರ ಪವನ್ಯಾರು, ಪಾಂಡೋಜೇರಿಯಲ್ಲಿರ್ತಕ್ಕಂಥ ಊರನವರು, ಯುವಕರ ಮಂಡಳಿಯವರು, ಅಣ್ಣನ ಬಳಗದವರು, ಅಕ್ಕನ ಬಳಗದವರು, ತಾಯಂದಿರು ಪ್ರತಿಯೊಬ್ಬರೆಲ್ಲ ಎಷ್ಟು ಖುಷಿಯಿಂದ ನೋಡ್ರಿ ಮದುವೆ ಒಳಗೆ ಪಾಲ್ಗೊಂಡಾರು. ನೋಡಿ ನನಗಂತೂ ಭಾರಿ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೆಲ್ಲ ಇದೇ ರೀತಿ ಪೇಟ ಸುತ್ಕೊ ಅಂದ ಹೇಳೋರು ಸತ್ಕಾರ ಮಾಡಿ ಎಲ್ಲರನ್ನೂ ಕರೆದಿದ್ರಿ. ಯಾರು ಇಷ್ಟ ಇದ್ದಾರು ಸುತ್ಕೊಳಕ್ಕೆ ಹೋದ್ರು, ಇನ್ನು ಯಾರು ಇಷ್ಟ ಇಲ್ದಾರು ಅಲ್ಲಿ ಅಂತಂದ್ರಿ. ಆದ್ರೆ ಅವ್ರು ತರಿಸೋದು ಎಲ್ಲರಿಗೆ ತಂದಿದ್ರಿ. ಅಂದ್ರೆ ಚಂದ ಮಾಡ್ಯಾರಿ ಮದುವೆ. ಯಾದಿ ಮೇಗಿನ ಶಾದಿನ ಮಾಡ್ಯಾರಿ. ಆದ್ರೆ ಮದುವೆ ದೊಡ್ಡ ಮದುವೆ ಟೈಪ ಮಾಡ್ಯಾರಿ. ಪ್ರತಿಯೊಂದೆಲ್ಲ ಕಾರ್ಯಕ್ರಮ ಮಾಡಿದರು. ಪೇಟ ಸುತ್ತೋದಾಗಲಿ, ಆಮೇಲೆ ಸತ್ಕಾರ ಮಾಡೋದಾಗಲಿ, ಆಮೇಲೆ ಎಂಗೇಜ್ಮೆಂಟ್ ಗಟ್ಟಿ ಮಾಡೋ ಕಾರ್ಯಕ್ರಮ ಆಗಲಿ, ಪ್ರತಿಯೊಂದೆಲ್ಲ ಇವ್ರು ನೋಡ್ರಿ ಮಾದೇವ್ ಕಾಕ ಹೌಜಿ ಅವರು ಕೂಡ ಏನು ಮಾಡಿದರು ಮುಂದೆ ಬಂದರು ಸುತ್ತಗೋತಾರಂತೇಳಿ. ನಾವು ಗದ್ಯಾಳದಾರು ಒಬ್ಬರೇ ಬರ್ರಿ ಒಂದು ಇಬ್ಬರೇ ಸುತ್ತಗೋ ಬರ್ರಿ ಅವ್ರು ಓದಿರ್ಲಕತ್ತಾರು ಅಷ್ಟು ಮಾನ ಕೊಟ್ಟ ಅಂದ್ರೆ ಅವರಿಗೆ ಮಾನ ಕೊಡ್ರಿ ಅಂತ ನನ್ನ ಕಾಕ ಅವ್ರ ಮುಂದೆ ಬಂದ್ರಿ ಸುತ್ತಗೋತಾನಂತೇಳಿ. ಹೌಜಿ ಮಾದೇವ್ ಕಾಕ ಅವರು ನೋಡ್ರಿ ಎಷ್ಟು ಚಂದ ಸುತ್ಕೊಂಡ್ರು. ಇದೇ ರೀತಿ ನಾವು ನಮ್ಮ ತಮ್ಮವ್ರ ಎಂಗೇಜ್ಮೆಂಟದೊಳಗೆ ಮತ್ತು ಮದುವೆ ಒಳಗೆ ಇದೇ ರೀತಿ ನಾವು ಸುತ್ಕೊಂಡಿದ್ದೀವ್ರಿ. ನನಗಂತೂ ನೋಡಿ ಭಾರಿ ಖುಷಿ ಆಯ್ತು ಫ್ರೆಂಡ್ಸ. ಇವಾಗ ಇವ್ರಿಗೆ ಕಾಕ ಅವ್ರಿಗೆ ಅದು ಮಾಡೋದಾಗನ ಪೇಟ ಸನ್ಮಾನ ಅಂದ್ರೆ ಸತ್ಕಾರ ಮಾಡಿದಾಗ ನನಗೂ ಕೂಡ ಒದರಿದ್ರು. ನಾನು ಕೂಡ ಏನು ಮಾಡಿ ಹೆಣ್ಣು ಮಕ್ಕಳೊಳಗೆ ಯಾರೂ ಸುತ್ತಗೊಂಡಿರಲಿಲ್ಲ. ಅಂದ್ರೆ ಇನ್ನೊಬ್ಬರು ಆ ಕಡೆ ಪವನ್ಯಾರ ಕಡೆದವರು, ಮದುಮಗನ ಕಡೆದವರು ಅವರು ಒಬ್ಬರು ಸುತ್ತಗೊಂಡ್ರು. ಈ ಕಡೆ ಮದುಮಗಳ ಕಡೆದವರು ನಾ ಸುತ್ತಕೊಂಡ್ರಿ. ನನಗೆ ಗೆಳತಿ ಲಗ್ನಲ್ರಿ, ಯಾಕ್ರಿ ಖುಷಿ ಪಡೋದೈತ್ರಿ. ಅದಕ್ಕೇನೈತಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋದೇನು ಭೇದ ಭಾವ ಇಲ್ಲ. ಪವನ್ಯಾರಂತರೂ ನೀವು ಬರ್ರಿ ಮೇಡಮ್ ಅವ್ರ ಸುತ್ತಗೋ ಬರ್ರಿ, ನಿಮಗೂ ಕೂಡ ಸತ್ಕಾರ ಮಾಡ್ತೀವಿ ಅಂಥೇಳಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಪಾಂಡೋಜೇರಿ ಅವರು ಅಣ್ಣಾಸಾಬ್ ಕಾಕ ಅವ್ರು ಏನು ಮಾಡಿದರು ಸತ್ಕಾರ ಮಾಡ್ಲಿಕ್ಕೆ ಕರೆದ್ರು. ಆಮೇಲೆ ನಾ ಏನು ಮಾಡೀನಿ ಕಾಕ ಅವ್ರು ಬಂದು ಕೂತೀನಿ ಚೇರ್ ಮೇಲೆ. ಈ ರೀತಿ ನೋಡ್ರಿ ಯಾವ ರೀತಿ ಸುತ್ತಾಕತ್ತಾರಿ. ಭಾಳ ಗಚ್ಚಿ ಸುತ್ತಿದ್ರಿ. ಇದಕ್ಕೂ ಒಂದು ಕಲೆ ಬೇಕ್ರಿ ಪೇಟ ಸುತ್ತಲಾಕ. ಕಲೆ ಇದ್ದವ್ರಿಗೆ ಮಾತ್ರ ಇದು ಪೇಟ ಸುತ್ತಲಾಕ ಬರ್ತೈತಿ ರೀ. ನಮಗೆ ಈ ರೀತಿ ಸುತ್ತಾಕ ಅನುಭವ ಇಲ್ಲ. ಅಂದ್ರೆ ಮನೆ ಒಳಗೆ ಯಾರೂ ಪಟಕ ಸುತ್ತುಗಳವ್ರು ಇಲ್ಲಲ್ರಿ. ಅದಕ್ಕೆ ಹಿರಿಯರು ಅವಾಗ ಫಸ್ಟ್ ಏನು ಮಾಡ್ತಿದ್ರು ಇದೇ ರೀತಿ ಡೈಲಿ ಎಲ್ಲ ತಲೆ ಮೇಲೆ ಪಟಕ ಸುತ್ಕೋತಿದ್ರು. ಅದನ್ನ ಈಗ ಮದುವೆ ಸಮಾರಂಭದೊಳಗರೆ ಒಂದು ದಿವಸ ರೀ ಪೇಟ ಅಂಥೇಳಿ ಪಟಕನ ರೀ ಅದನ್ನ ಈಗ ಪೇಟ ಅಂಥೇಳಿ ಕರಿತೀವಿ ರೀ ಈಗಿನ ಜನ್ರೇಷನ್ದೊಳಗೆ. ಒಳಗಡೆ ತುರ್ಕಿದ್ರಿ ಲಾಸ್ಟಿಗೆ ಈ ರೀತಿ ಸುತ್ತಿದಾದ್ಮೇಲೆ ಕೆಳಗಡೆ ಬಾಲಂಗುಚ್ಚಿ ಬಿಟ್ಟಾರಿ. ಯಾವ ರೀತಿ ಅಂಥೇಳಿ ನೋಡ್ಲತ್ತೀರಿ ನೀವು. ಬಾಲಂಗುಚ್ಚಿ ಯಾವ ರೀತಿ ಬಿಟ್ಟಾರ ಮೇಲ್ಗಡೆ ಅದು ನೌಲ ಗರಿ ಟೈಪ್ ಬರ್ತೈತೆ ರೀ. ಅದು ಚಂದಕ್ಕೆ ರೀ ಶೋ ಕೊಡ್ತೈತೆ ರೀ ಭಾರಿ. ಒಳಗಡೆ ಗಚ್ಚಿ ತುರುಕಿದ್ರು. ಕಾಕ ಅವ್ರು ಸುತ್ತೋದು ನೋಡಿ ನನಗಂತೂ ಭಾರಿ ಖುಷಿ ಆಯ್ತು ರೀ. ಯಾರ್ಯಾರು ನನಗೆ ಸುತ್ತದಂಥ ಕಾಕ ಅವ್ರಿಗೆ ಆಮೇಲೆ ಉಳ್ದಾನವ್ರಿಗೆ ಯಾರ್ಯಾರಿಗೆ ಎಲ್ಲ ಪೇಟ ಸುತ್ತಿರಲ್ರಿ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ. ನಾ ಈಗ ಸುತ್ತೋದಾಗ ನಾ ವಿಡಿಯೋ ಇಷ್ಟಕ್ಕೆ ಮುಗ್ಸಕ್ಕಿದನು ಎಲ್ಲರಿಗೆ ಸುತ್ತ್ಯಾರು. ಇನ್ನು ನಾಳೆಗೆ ನಾ ಹಳದಿ ಶಾಸ್ತ್ರ ಅಂದ್ರೆ ಮದುಮಗ ಮತ್ತು ಮದುಮಗಳಿಗೆ ಯಾವ
ರೀತಿ ಅರಿಶಿನ ಶಾಸ್ತ್ರ ನಡೀತು ಅನ್ನೋದು ವಿಡಿಯೋ ಹಾಕ್ತನು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ ಪ್ರತಿಯೊಬ್ಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಯೂಟ್ಯೂಬ್ ಚಾನಲ ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆ ಸಪೋರ್ಟ್ ಮಾಡಿರಿ. ನಮ್ಮ ಗಡದೆ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಒಂದು ಕಾರ್ಯಕ್ರಮ ನಡೆಸೋದು ಸಾಮಾನ್ಯವಾದ ವಿಷಯವಲ್ಲ. ಮುಂದೆ ನಿಂತು ಜವಾಬ್ದಾರಿ ತೊಗೊಂಡು ಎಲ್ಲ ಕಾರ್ಯಕ್ರಮ ಮಾಡ್ಯಾರಿ. ಸತ್ಕಾರ ಆಗಲಿ, ಹೆಂಗೆ ಆಮೇಲೆ ಗಟ್ಟಿ ಮಾಡೋ ಕಾರ್ಯಕ್ರಮ, ಪ್ರತಿಯೊಂದೆಲ್ಲ ಎದುರುಗಳು ಕಾರ್ಯಕ್ರಮ ಚಂದ ಮಾಡಿದರು. ಜಿಲ್ಲಾ ಅಧ್ಯಕ್ಷರು ಅನ್ನಸಾಬ್ ಕಾಕ, ಯುವ ಕಾರ್ಯಕರ್ತರು ಪಾಂಡೇಜೇರಿ ಅವರು ಎಲ್ಲರೂ ಮುಂದೆ ನಿಂತು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ಯಾರ ನೋಡ್ರಿ. ಎಷ್ಟು ಚಂದ ಕಾಣಿಸ್ಲಕತ್ರಿ ನೋಡ್ರಿ. ನಾ ಪೇಟದವಾಗ ಇನ್ನು ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.